Hello friends, welcome back again. The Gangster, The Cop, The Devil ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಆಕ್ಷನ್ ಮೂವಿನ ನೋಡ್ತಾ ಇದ್ವಿ. ಅದರ ಫಸ್ಟ್ ಆಫ್ ಆಲ್ರೆಡಿ ಅಪ್ಲೋಡ್ ಆಗಿದೆ. ಇನ್ನು ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಅದು ನಿಮಗೆ ಡಿಸ್ಕ್ರಿಪ್ಷನ್ ಇರೋ ಲಿಂಕ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡ್ ಅಲ್ಲೂ ಬರುತ್ತೆ. ಅಷ್ಟೇ ಅಲ್ಲ, ಇವತ್ತಿನ ಈ ಇಂಟ್ರೆಸ್ಟಿಂಗ್ ಸೆಕೆಂಡ್ ಹಾಫ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಸ್ ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮುಖ್ಯವಾಗಿ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಮೂವಿನ ಕಂಟಿನ್ಯೂ ಮಾಡ್ಬಿಡೋಣ. ಒಂದ್ ಕಡೆ ನಮ್ ಗ್ಯಾಂಗ್ಸ್ಟರ್ ಅಂದ್ರೆ ನಮ್ ಡಾನು, ಇನ್ನೊಂದ್ ಕಡೆ ಪೊಲೀಸ್ ಆಫೀಸರ್ ಇಬ್ರು ಅವ್ರನ್ನ ಯೂಸ್ ಮಾಡ್ಕೊಂಡ್ ಬಿಟ್ಬಿಡೋಣ ಅನ್ನೋ ಹತ್ರನೇ ಮಾತಾಡಿರ್ತಾರೆ. ಆತರ ಅವ್ರ ಕೆಲ್ಸನ ಶುರು ಹಚ್ಕೊಂಡ್ರು. ಅಂದ್ರೆ ಆ ಡೆವಲ್ಗೋಸ್ಕರ ಬೇಟೆನ ಶುರು ಮಾಡಿದಾಗ ಡಾನ್ ಆಲ್ರೆಡಿ ಕಂಡಿಡಿದ್ರಲ್ವಾ, ಅವನ ಫೋಟೋನ ಸ್ಕೆಚ್ ಮಾಡಿಸಿದ್ರಲ್ವಾ, ಆ ಫೋಟೋನ ಮತ್ತೆ ಅವ್ನ ಕಾರ್ನ ಪೊಲೀಸ್ ಆಫೀಸರ್ ಹತ್ರ ಕೊಟ್ಬಿಟ್ಟು ಕಾರ್ ಒಳಗಡೆ ಏನಾದ್ರು ಫಿಂಗರ್ ಪ್ರಿಂಟ್ಸ್ DNA ಸ್ಯಾಂಪಲ್ಸ್ ಏನಾದ್ರು ಸಿಗುತ್ತಾ ಅಂತ ಚೆಕ್ ಮಾಡಕ್ಕೆ ಹೇಳ್ತಾರೆ. ಇಲ್ಲಿ ನೀವು ಗಮನಿಸಬೇಕಾಗಿರೋ ವಿಷಯ ಏನಂದ್ರೆ ಆ ಡಾನ್ ಕೊಟ್ಟಿರೋದು ಬರೀ ಆ ಪಿಕ್ಚರ್ ಮಾಡಿರೋ ಡ್ರಾಯಿಂಗ್ ನ ಮತ್ತೆ ಕಾರ್ನ ಮಾತ್ರನೇ, ಆ ಕತ್ತಿನ ಕೊಟ್ಟಿಲ್ಲ. ಕತ್ತಿ ಅವ್ರ ಹತ್ರನೇ ಇರುತ್ತೆ. ಆಲ್ರೆಡಿ ಅವ್ರ ರೈಟ್ ಹ್ಯಾಂಡ್ ಗೆ ಹೇಳಿದ್ರಲ್ಲ, ಇದ್ರ ಬೇರೆ ಒಂದ್ ಕೆಲಸ ಇಟ್ಟಿದೀನಿ, ಅದನ್ನ ಹುಷಾರಾಗಿ ಇಡು ಅಂತ. ಸೊ ಕತ್ತಿನ ಬಂದು ಪೊಲೀಸ್ ಆಫೀಸರ್ ಹತ್ರ ಕೊಟ್ಟಿರೋದಿಲ್ಲ. ಏನಕ್ಕೋಸ್ಕರ ಡಾನು ಆ ಕತ್ತಿನ ಕೊಟ್ಟಿಲ್ಲ ಅಂತಂದ್ರೆ ಬೇರೇನು, ಇವ್ರ ಫ್ರೆಂಡ್ ಒಬ್ಬ ಇದ್ದಲ್ವಾ ಮಿನಿ ಗ್ಯಾಂಗ್ಸ್ಟರ್, ಸುಮ್ನೆ ಹಿಂಸೆ ಕೊಡ್ತಾ ಇದ್ದಲ್ವಾ, ಅವನನ್ನ ಸಾಯಿಸಕ್ಕೆ ಆ ಕೊಲೆಗಾರಂದು ಆ ಡೆವಲ್ದು ಕತ್ತಿನ ಯೂಸ್ ಮಾಡಿ ಆ ಮಿನಿ ಗ್ಯಾಂಗ್ಸ್ಟರ್ ನ ಸಾಯಿಸ್ಬಿಟ್ರೆ ಅದು ನಮ್ ಡಾನ್ ಲೆಕ್ಕದಲ್ಲಿ ಬರೋದಿಲ್ವಲ್ಲ, ಆ ಕಿಲ್ಲರೇ ಸಾಯಿಸಿದಂತ ಲೆಕ್ಕದಲ್ಲಿ ತಾನೇ ಬರುತ್ತೆ. ಅದರಿಂದ ಅವ್ರ ಕಡೆಯವ್ರಿಗೆ ಆ ಕತ್ತಿನ ಕೊಟ್ಬಿಟ್ಟು ಹೋಗಿ ಕೆಲ್ಸನ ಮುಗಿಸ್ಬಿಟ್ಟು ಬಂದ್ಬಿಡಿ ಅಂತ ಹೇಳಿ ಆ ಮಿನಿ ಗ್ಯಾಂಗ್ಸ್ಟರ್ ಕತೆನ ಮುಗಿಸ್ಬಿಟ್ರು. ಇನ್ನೊಂದ್ ಕಡೆ ನಮ್ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ಅವ್ರಿಗೆ ಈ ವಿಷಯ ಏನು ಗೊತ್ತಿಲ್ವಲ್ಲ ಪಾಪ. ಅವರು ಒಂದು ಲೇಡಿ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಿದ್ವಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಅವ್ರ ಹತ್ರ ಈ ಡೀಟೇಲ್ಸ್ ಈ ಕಾರ್ನೆಲ್ಲ ಕೊಟ್ಬಿಟ್ಟು ಈ ತರ ಇದು ಸೈಕೋ ಕಿಲ್ಲರ್ ಗೆ ಸಂಬಂಧಪಟ್ಟಿರೋದು ಅಂತ ಡೌಟ್ ಇದೆ, ಸ್ವಲ್ಪ ಅನ್ಅಫಿಷಿಯಲ್ ಆಗಿ ಇದನ್ನೆಲ್ಲ ನನಗೆ ಚೆಕ್ ಮಾಡ್ಬಿಟ್ಟು ಡೀಟೇಲ್ಸ್ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ. ಅದಾದ್ಮೇಲೆ ಈ ತರ ಗ್ಯಾಂಗ್ಸ್ಟರ್ ಸತ್ತಿದ್ದಾರೆ ಅಂತ ವಿಷಯ ಇವ್ರಿಗೆ ಪೊಲೀಸ್ ಟೀಮ್ ಅವ್ರಿಗೂ ಗೊತ್ತಾಗುತ್ತೆ. ಅವರು ಸ್ಪಾಟ್ ಹೋಗಿ ನೋಡ್ತಾರೆ, ಆ ಗ್ಯಾಂಗ್ಸ್ಟರ್ ನ ಆ ಕಿಲ್ಲರೇ ಸಾಯಿಸಿರೋದು ಅಂತ. ಪ್ಲಸ್ ಆ ಕತ್ತಿನ ಕೂಡ ಹಂಗೆ ಅವ್ನ ಮೈ ಮೇಲೆ ಚುಚ್ಚಿಟ್ಬಿಟ್ಟು ಬಂದಿರ್ತಾರೆ. ಏನೋ ಬರ್ಡೇಗೆ ಕೇಕ್ ನ ಕಟ್ ಮಾಡೋ ತರ ಕ್ಯಾಂಡಲ್ ಇಟ್ಬಿಟ್ಟು ಬರ್ತಾರಲ್ಲ ಹಂಗೆ. ಈಗ ಈ ಬಾಡಿ ಕೂಡ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಗೆ ಹೋಗೋದು ಚೆಕ್ ಮಾಡೋದಕ್ಕೆ. ಅಲ್ಲಿ ಆ ಲೇಡಿನೇ ಚೆಕ್ ಮಾಡಿರೋದು. ಚೆಕ್ ಮಾಡಿದ್ರಲ್ಲಿ ಡೀಟೇಲ್ಡ್ ಆಗಿ ಗೊತ್ತಾಗೋಯ್ತು ಇವನ್ನ ಕೂಡ ಆ ಸೈಕೋ ಕಿಲ್ಲರೇ ಸಾಯಿಸಿರೋದು ಅಂತ. ಅಷ್ಟೇ ಅಲ್ಲ, ಆ ಕತ್ತಿನ ಇನ್ವೆಸ್ಟಿಗೇಟ್ ಮಾಡಿದ್ರಲ್ಲಿ, ಮೀನ್ಸ್ ಆ ಕತ್ತಿನ ನಾವು ಕಂಪ್ಲೀಟ್ ಆಗಿ ಚೆಕ್ ಮಾಡಿದ್ರಲ್ಲಿ ಅದ್ರಲ್ಲಿ ಸುಮಾರು ಜನದ್ದು ರಕ್ತ ಇದೆ. ಆ ಡಾನ್ದು ರಕ್ತಾನು ಇದೆ, ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಕಾರಲ್ಲಿ ಒಬ್ರು ಸತ್ರಲ್ವಾ ಅವ್ರದ್ದು ರಕ್ತಾನು ಇದೆ. ಇನ್ನಷ್ಟು ಜನದ್ದು ಬ್ಲಡ್ ಸ್ಯಾಂಪಲ್ಸ್ ಎಲ್ಲ ಅದ್ರಲ್ಲಿ ಇದೆ ಅನ್ನೋ ತರ ಹೇಳಿರ್ತಾರೆ. ಈ ವಿಷಯ ಗೊತ್ತಾಗಿದ ತಕ್ಷಣ, ಅಂದ್ರೆ ಆ ಲೇಡಿ ಬಂದ ಈ ವಿಷಯನೆಲ್ಲ ಪೊಲೀಸ್ ಆಫೀಸ್ಗೆ ಹೇಳಿದ ತಕ್ಷಣ ಅಯ್ಯಪ್ಪನಿಗೆ ಸಖತ್ ಕೋಪ. ಈ ನನ್ ಮಗ ಡಾನ್ ನನ್ನ ನಂಬಿದ್ರೆ ಅವ್ನು ನನ್ನೇ ಮೋಸ ಮಾಡ್ಬಿಟ್ಟ ಅಲ್ವಾ, ಆ ಕತ್ತಿ ಅವನ ಹತ್ರ ಇತ್ತು ಅಂತ ವಿಷಯನೇ ನನ್ನ ಹತ್ರ ಹೇಳಿಲ್ಲ, ಅವ್ನ್ ಸ್ವಾರ್ಥಕ್ಕೋಸ್ಕರ ಕತ್ತಿನ ಯೂಸ್ ಮಾಡ್ಕೊಂಡ್ಬಿಟ್ನಲ್ಲ, ಅವ್ನಿಗೆ ಮಾಡ್ತೀನಿರು ಅಂತ ಹೇಳಿ ಸ್ಟ್ರೇಟ್ ಆಗಿ ನಮ್ ಡಾನ್ ಇರೋ ಜಾಗಕ್ಕೆ ಹೋದ್ರೆ ನಮ್ ಡಾನ್ ತುಂಬಾ ಕೂಲ್ ಆಗಿ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾರೆ. ಇವನ್ ಬಂದಿದ್ ರೇಂಜ್ಗೆ ನಮ್ ಡಾನ್ ಮಕ್ಕಕ್ಕೆ ಒಂದು ಪಂಚು. ಆದ್ರೆ ಅದಕ್ಕೆಲ್ಲ ನಮ್ ಡಾನ್ ಭಯ ಪಡೋ ತರ ಇಲ್ವೇ. ಒಂದ್ ಕಡೆ ಫೋನ್ ಅಲ್ಲಿ ಮಾತಾಡ್ಕೊಂಡೆ, ಇನ್ನೊಂದ್ ಕೈಯಲ್ಲಿ ಸೊಳ್ಳೆನ ಓಡ್ದಂಗೆ ಒಂದ್ 4 ಏಟ್ನ ಓಡ್ದ ಅವನ್ನ ಸೈಡ್ ಬಿಸಾಕ್ಬಿಟ್ರು. ಆ ಪೊಲೀಸ್ ಆಫೀಸ್ಗೆ ಕೋಪ ಬಂದು ಕೇಳ್ತಾನೆ, ನಮ್ ಡೀಲಿಂಗ್ ಏನು, ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೋಬೇಕಂತ ತಾನೆ, ಮತ್ತೆ ನಿನ್ನ ಹತ್ರ ಕತ್ತಿತ್ತು ಅಂತ ಯಾಕೆ ಕೇಳಿಲ್ಲ ಅಂದಾಗ ಡಾನ್ ಹೇಳ್ತಾನೆ, ಇವಾಗ ಏನು ಅವನ್ನ ಸಾಯಿಸಿದಕ್ಕೆ ಇಷ್ಟೆಲ್ಲ ಎಗರಾಡ್ತಾ ಇದ್ಯಾ, ನಾನೇನು ದೇಶಕ್ಕೋಸ್ಕರ ಹೋರಾಡ್ತಾ ಇರೋ ಪ್ರಾಣನ ತೆಗ್ದಿಲ್ಲ, ದೇಶ ದ್ರೋಹಿನೇ ಸಾಯಿಸಿದ್ದು. ನಮ್ಮಿಬ್ಬರ ಮಧ್ಯೆ ಇದ್ದ ಡೀಲಿಂಗ್ ಏನು, ಆ ಕೊಲೆಗಾರನ ಕಂಡಿಡಿಬೇಕು, ಅದಕ್ಕೆ ಹೆಲ್ಪ್ ಮಾಡ್ಕೋಬೇಕಂತ. ಸುಮ್ನೆ ಏನಕ್ಕೆ ಈ ವಿಷಯನೆಲ್ಲ ನೀನ್ ಎತ್ತಾ ಇದೀಯಾ, ಅವ್ನ್ ಕತೆ ಮುಗಿತಾ, ಅಲ್ಲಿಗೆ ಬಿಟ್ಟಾಕು, ಕೊಲೆಗಾರನ ಕಂಡಿಡಿಯೋ ಕೆಲ್ಸ ಏನಂತ ನೋಡು, ಅಷ್ಟು ಸಾಕು. ಸುಮ್ನೆ ನಾನು ಹಿಂದ್ಗಡೆ ಬಾಲ ಅಲಡ್ಸ್ಕೊಂಡ್ ನಾಯಿ ತರ ತಿರುಗ್ತಾ ಇರ್ಬೇಡ ಅಂತ ಬೈದ್ ಕಳಿಸ್ಬಿಟ್ರು. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರಿಸ್ತಾರೆ. ಎಲ್ಲರಿಗೂ ಗೊತ್ತಾಗೋಯ್ತು ಇದೆಲ್ಲ ಒಂದು ಸೀರಿಯಲ್ ಕಿಲ್ಲರ್ ಯಾವನೋ ಮಾಡ್ತಾ ಇರೋದು ಸೈಕೋ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಾಯ್ತಲ್ವಾ. ಅದರಿಂದ ಅವ್ನ ಹಿಡಿಯೋದಕ್ಕೋಸ್ಕರ ಒಂದು ಸ್ಪೆಷಲ್ ಟೀಮ್ ನ ಇಳಿಸಿರ್ತಾರೆ. ಇನ್ಮೇಲೆ ಕೇಸ್ ನ ಅವರೇ ನೋಡ್ಕೊಳ್ತಾರೆ ಅಂತ ಹೇಳಿದ ತಕ್ಷಣ ಪೊಲೀಸ್ಗೂ ಮತ್ತೆ ಅವ್ರ ಫ್ರೆಂಡ್ಸ್ ಇಬ್ರು ಇದ್ರಲ್ವಾ ಅವ್ರಿಗೆ ಸ್ವಲ್ಪನೂ ಇಷ್ಟನೇ ಇಲ್ಲ. ಕಷ್ಟಪಟ್ಟು ಸ್ಟಾರ್ಟಿಂಗ್ ಇಂದ ಇಷ್ಟವರೆಗೂ ಕಂಡಿಡ್ಕೊಂಡ್ ಬಂದ್ರು, ಇವಾಗ ನಮ್ಮನ್ನ ಎಂಟ್ರಿ ಆಗ್ಬೇಡ ಅಂತಿದ್ದಾರೆ ಅಂತ ಟೆನ್ಷನ್ ಅಲ್ಲಿ ಕೂತಿರ್ತಾರೆ. ಅದೇ ಟೈಮಲ್ಲಿ ಈ ವಿಷಯ ನ್ಯೂಸ್ ಅವ್ರಿಗೆಲ್ಲ ಕೂಡ ಸ್ಪ್ರೆಡ್ ಆಗಿರುತ್ತೆ, ಈ ತರ ಮಿನಿ ಗ್ಯಾಂಗ್ಸ್ಟರ್ ನ ಸೈಕೋ ಕಿಲ್ಲರೇ ಸಾಯಿಸಿರೋದು ಅಂತ. ಈ ನ್ಯೂಸ್ ನ ಸೈಕೋ ಅವ್ರ ಮನೇಲಿ ಕುತ್ಕೊಂಡು ನೋಡ್ತಾ ಇರ್ತಾನೆ. ಅವನಿಗೆ ಅರ್ಥ ಆಯ್ತು ಈ ಕೊಲೆ ನಾನ್ ಮಾಡಿಲ್ಲ, ಬಟ್ ಯಾರ್ ಮಾಡಿದ್ರು, ನನ್ನ ಹೆಸರೇನ ಕೇಳ್ತಿದ್ದಾರೆ, ನಾನ್ ಮಾಡಿದಿರೋ ಕೊಲೆನ ನನ್ ಮೇಲೆ ಏನಕ್ ಹಾಕ್ತಿದ್ದಾರೆ ಅಂತ. ಅದು ಬಂದು ಸೈಕೋಗಳಿಗೆ ಸ್ಯಾಟಿಸ್ಫೈ ಇರೋದಿಲ್ಲ, ನಾವ್ ಮಾಡಿದಿರೋದನ್ನ ನನ್ ಮೇಲೆ ಹಾಕ್ತಾರೆ ಅಂತ. ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ, ಯಾರು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನೆಕ್ಸ್ಟ್ ಡೇ ಆ ಗ್ಯಾಂಗ್ಸ್ಟರ್ದು ಫ್ಯೂನರಲ್ ನಡೆಯೋ ಜಾಗಕ್ಕೆ ಅಂತಾನೆ ಅವನು ಹೋಗಿರ್ತಾನೆ. ಅದೇ ಜಾಗದಲ್ಲೇ ಈ ಕೊಲೆನ ಮಾಡಿರೋ ನಮ್ ಡಾನು ಕೂತಿರ್ತಾರೆ, ಆ ಸೈಕೋನು ಕೂತಿರ್ತಾರೆ. ಆಕ್ಚುಲಿ ಸೈಕೋಗೆ ಒಳ್ಳೆ ಟೈಮ್ ಅಂತ ಕಾಣಿಸುತ್ತೆ, ಎಲ್ಲಾರು ಬ್ಲಾಕ್ ಕೋಟ್ ಅಲ್ಲಿ ಇರೋದ್ರಿಂದ ನಮ್ ಡಾನ್ ಗಮನ ಅವ್ನ ಕಡೆ ತಿರುಗ್ಲಿಲ್ಲ. ನಮ್ ಡಾನ್ ಕೂಡ ಹೋಗ್ಬಿಟ್ಟು ಆ ಗ್ಯಾಂಗ್ಸ್ಟರ್ಗೆ ಒಬ್ಬ ತಮ್ಮ ಇರ್ತಾನೆ, ಅವನಲ್ಲಿ ಬೇಜಾರಲ್ಲಿ ನಿಂತಿರ್ಬೇಕಾದ್ರೆ ಅವ್ನ್ಗೆ ಒಂದ್ 2 ಸಮಾಧಾನದ ಮಾತನ್ನ ಹೇಳ್ಬಿಟ್ಟು, ಈ ತರ ಒಂದು ಫೀಲ್ಡ್ ಅಲ್ಲಿ ಇದೆಲ್ಲ ಕಾಮನ್ ಅಪ್ಪ, ನೀನು ಬೇಜಾರ್ ಮಾಡ್ಕೊಂಡ್ಬೇಡ ಅಂತ ಹೇಳ್ತಾರೆ. ಮಾಡಿದೆಲ್ಲ ನಮ್ ಡಾನ್ ತಾನೆ, ಆದ್ರೆ ಅವ್ನ್ಗೆ ಅದು ಗೊತ್ತಿಲ್ಲ, ಹೇಳ್ಬಿಟ್ಟು ಅಲ್ಲಿಂದ ಹೊರಟೋದ್ರು. ಇದನ್ನೆಲ್ಲ ಸೈಕೋ ಗಮನಿಸ್ತಾನೆ ಇದ್ದ. ಆ ಸೈಕೋಗೆ ಒಂದು ಪೇಪರ್ ಅಲ್ಲಿ ಒಂದು ವಿಷಯನ ಬರ್ದು ಕೊಡ್ತಾನೆ, ಸೈಕೋ ಕಿಲ್ಲರ್ ಯೂಸ್ ಮಾಡಿರೋ ಕತ್ತಿನ ಬೇರೆ ಯಾರೋ ಯೂಸ್ ಮಾಡಿ ನಿಮ್ ಅಣ್ಣನ ಸಾಯಿಸಿರೋದು, ಆ ಸೈಕೋ ಕಿಲ್ಲರ್ ಅಲ್ಲ ಅಂತ. ಆ ಟೈಮಲ್ಲಿ ಆ ಗ್ಯಾಂಗ್ಸ್ಟರ್ ಅವ್ರ ತಮ್ಮ ಇದ್ದ ಅಲ್ವಾ, ಅವ್ನ ಹಂಗೇ ಸೈಡ್ ಅಲ್ಲಿ ತಿರುಗ್ಬಿಟ್ಟು ನಮ್ ಡಾನ್ ಕಡೆ ಸೈಲೆಂಟ್ ಆಗಿ ನೋಡ್ತಾನೆ. ಅಂದ್ರೆ ಅವ್ನ್ಗೆ ಅರ್ಥ ಆಯ್ತೇನೋ ಮೋಸ್ಟ್ಲಿ ಇವನೇ ಸಾಯಿಸ್ಬಿಟ್ಟು ಈ ತರ ಸುಳ್ಳು ಹೇಳ್ತಿದ್ದಾನೆ ಅಂತ. ಇನ್ನೊಂದ್ ಕಡೆ ಸೈಕೋನ ತೋರಿಸ್ತಾರೆ. ಅವನ್ಗೆ ಕೋಪ ಬಂದಾಗಲ್ಲೇ ಕೆಲಸ
ಮಾಡ್ಲೇಬೇಕಲ್ವಾ, ಯಾರನ್ನಾದ್ರೂ ಸಾಯಿಸ್ಲೇಬೇಕಲ್ವಾ. ಅದೇ ತರ ಒಂದು ಕಾರ್ನ ಫಾಲೋ ಮಾಡ್ಕೊಂಡು ಹೋಗಿ ಆ ಕಾರಪ್ಪ ಹೊರಗಡೆ ಬಂದಿದ ತಕ್ಷಣ ಅವನನ್ನ ಸಾಯಿಸಿ ಅವ್ನ್ ಕಾರಲ್ಲೇ ಹಾಕೊಂಡು ಅವ್ನ್ ಕಾರ್ನ ತಗೊಂಡೆ ಸೈಕೋಲಿಂದ ಹೋಗ್ತಾನೆ. ಅವ್ನ್ ಇದಕ್ ಮುಂಚೆ ಬಂದಿರೋ ಕಾರ್ನ ಅಲ್ಲೇ ಬಿಟ್ಬಿಟ್ಟು ಹೊರಟೋದ. ಇನ್ನೊಂದ್ ಕಡೆ ಆ ಪೊಲೀಸ್ ಆಫೀಸರ್ಗೆ ಕೊಟ್ಟಿದ್ರಲ್ಲ ಸೈಕೋ ಕಿಲ್ಲರ್ದು ಕಾರು, ಅದ್ರಲ್ಲಿ DNA ಸ್ಯಾಂಪಲ್ಸ್ ಅದೆಲ್ಲ ಚೆಕ್ ಮಾಡಿದ್ರಲ್ವಾ, ಬೇರೆ ಏನಾದ್ರು ಇನ್ಫಾರ್ಮೇಶನ್ ಸಿಗುತ್ತಾ, ಪೊಲೀಸ್ ಏನಾದ್ರು ಬಿಟ್ಬಿಟ್ಟಿದಾನೆ ಅಂತ ಹೇಳಿ ಮತ್ತೆ ಬಂದು ನಮ್ ಡಾನ್ ಅವರೆಲ್ಲ ಸೇರ್ಕೊಂಡು ಹುಡುಕ್ತಾರೆ. ಅಂದ್ರೆ ಪೊಲೀಸ್ ಆಫೀಸರ್ ಬಂದು ಹುಡುಕ್ತಾ ಇರೋದು. ಆ ಟೈಮ್ ಅಲ್ಲಿ ಕಂಪ್ಲೀಟ್ ಆಗಿ ಚೆಕ್ ಮಾಡಿದ್ರಲ್ಲಿ ಸ್ಟೇರಿಂಗ್ ಅಲ್ಲಿ ಮೇಲೆ ಒಂದು ಬ್ಯಾಂಡ್ ತರ ಹಾಕಿರ್ತಾರಲ್ಲ, ಅದು ತೆಗೆದ್ರೆ ಅದ್ರ ಒಳಗಡೆ ಬೇರೆ ಫಿಂಗರ್ ಪ್ರಿಂಟ್ ಇದೆ ಅನ್ನೋದನ್ನ ಕಂಡುಹಿಡಿದ್ ಬಿಟ್ರು. ಇದೇ ಟೈಮ್ ಅಲ್ಲಿ ಗ್ಯಾಂಗ್ಸ್ಟರ್ ಅವ್ರ ತಮ್ಮಗೆ ಡೌಟ್ ಬಂದಿತ್ತಲ್ವಾ ನಮ್ ಡಾನೇ ಸಾಯಿಸಿರೋದು ಅಂತ. ಸೊ ಅವ್ನ ಅಟ್ಯಾಕ್ ಮಾಡಕ್ಕೆ ಅಂತ ಅವ್ರ ಕಡೆ ಅವ್ರನ್ನ ಬಚ್ಚಗಳನ್ನ ಕರ್ಕೊಂಡ್ ಬಂದು ಅಟ್ಯಾಕ್ ನ ಸ್ಟಾರ್ಟ್ ಮಾಡ್ತಾರೆ. ಇನ್ ಡಾನು ಸುಮ್ನೆ ಅಲ್ಲ, ಈ ಕಡೆ ಪೊಲೀಸ್ ಆಫೀಸರ್ ಸುಮ್ನೆ ಇಲ್ಲ, ಇಬ್ರು ಒಬ್ಬೊಬ್ರನ್ನ ಎತ್ತಾಕೊಂಡು ಸರಿಯಾಗಿ ಹೊಡಿತಾ ಇರ್ತಾರೆ. ಆ ಟೈಮ್ ಅಲ್ಲಿ ಆ ಪೊಲೀಸ್ ಆಫೀಸರ್ ಗ್ಯಾಂಗ್ಸ್ಟರ್ ಅವ್ರ ತಮ್ಮನೇ ಹೊಡಿತಾ ಇರೋದು. ಈ ತರ ಜಗಳದಲ್ಲಿ ಅವ್ನ ಕೈಯಲ್ಲಿ ಕತ್ತಿ ಇರುತ್ತೆ ಅವ್ರ ತಮ್ಮನ ಕೈಯಲ್ಲಿ. ಅನ್ಕೊಳ್ದೆ ಆ ಕತ್ತಿ ಅವ್ನ ಎದೆಗೆ ಚುಚ್ಕೊಂಡು ಒಂದ್ ಸ್ಪಾಟ್ ಅಲ್ಲೇ ಔಟ್. ಇದನ್ನ ನೋಡಿ ಪೊಲೀಸ್ ಅವ್ನಿಗೆ ಸಖತ್ ಭಯ ಆಗೋಯ್ತು, ಒಂದ್ ಕಡೆ ಬೇಜಾರಾಗೋಯ್ತು. ಅಯ್ಯಯ್ಯೋ, ಆರಾಮಾಗಿ ಪೊಲೀಸ್ ತರ ಸುತ್ತಾ ಇರೋನ್ನ ಎಳ್ಕೊಂಡ್ ಬಂದು ಕೊಲೆ ಮಾಡಿಸ್ಬಿಟ್ರಲ್ವ ನನ್ ಕೈಯಲ್ಲಿ ಅನ್ನೋ ತರನೇ ಅವ್ನ ಆಕ್ಷನ್ ನ ಕೊಡ್ತಾ ಇರ್ತಾನೆ. ಆ ಟೈಮಲ್ಲಿ ನಮ್ ಡಾನ್ ಹೇಳ್ತಾರೆ, ಸರಿ ಸರಿ ಆಗಿದ್ದಾಯ್ತು, ನಿನ್ ಅದಕ್ಕೆಲ್ಲ ಟೆನ್ಷನ್ ಆಗ್ಬೇಡ, ಇಲ್ಲಿ ನಡೆಯೋದಲ್ಲ ನಾನು ನೋಡ್ಕೊಂತೀನಿ, ನೀನೋಗು ಫಸ್ಟ್ ಜಾಗ ಖಾಲಿ ಮಾಡು ಅಂತ ಹೇಳಿ ಆ ಪೊಲೀಸ್ ಅವ್ರನ್ನ ಅಲ್ಲಿಂದ ಕಳಿಸ್ಬಿಟ್ರು. ಇನ್ನೇನ್ ನಮ್ ಡಾನ್ ಕೆಲ್ಸ ಅವ್ರ ಕಡೆಯವ್ರನ್ನೆಲ್ಲ ಕರೆಸ್ಬಿಟ್ಟು ಅಲ್ಲಿ ಸತ್ತಿ ಬಿದ್ದಿರೋ ಹೆಣಗಳನ್ನೆಲ್ಲ ಗುಣಿ ಮಾಡಿ ಎಲ್ಲದನ್ನ ಅದ್ರಲ್ಲಿ ಹಾಕಿ ಮಣ್ಣು ಮಾಡ್ಬಿಟ್ರು. ಈ ಹಂದಿಗಳು ಸತ್ತಾಗ ಎತ್ಕೊಂಡೋಗಿ ಹಾಕಿ ಮಾಡ್ತಾರಲ್ಲ, ಆ ತರ ಮಾಡಿ ಮಣ್ಣು ಮಾಡಿ ಮುಚ್ಚಾಕ್ಬಿಟ್ರು. ಆದ್ರೆ ಆ ಸೈಕೋ ಸುಮ್ನೆ ಇರೋ ತರ ಇಲ್ವೇ, ಇವಾಗವರೆಗೂ ಅವ್ನ್ ಎತ್ಕೊಂಡ್ ಬಂದಿರೋ ಡೆಡ್ ಬಾಡಿನ ಅಂದ್ರೆ ಸಾಯಿಸ್ಬಿಟ್ಟು ಎತ್ತಾಕೊಂಡ್ ಬಂದಲ್ಲ ಅವ್ರ ಕಾರಲ್ಲಿ, ಅದನ್ನ ಇನ್ನೂ ಅವನು ಡಿಸ್ಪೋಸ್ ಮಾಡಿಲ್ಲ, ಜೊತೆಗೆ ಇಟ್ಕೊಂಡ್ ತಿರುಗ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಆ ಯಪ್ಪ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಗೆ ಕಾಲ್ ಮಾಡ್ಬಿಟ್ಟು ನನ್ಗೆ ಇಷ್ಟ ಅಮೌಂಟ್ ಬೇಕು, ಎಲ್ ಕೊಡ್ಬೇಕು ಏನ್ ಕೊಡ್ಬೇಕು ಅಂತ ಹೇಳ್ತೀನಿ, ಇಲ್ಲಾಂದ್ರೆ ನಿನ್ ಗಂಡನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಬೆದರಿಸ್ತಾನೆ. ಅಂದ್ರೆ ಇವಾಗ ಇದೊಂದು ಕಿಡ್ನಾಪಿಂಗ್ ಕೇಸ್ ತರ ತಿರುಗತ್ತಲ್ವಾ. ಇಲ್ಲಿ ವಿಧಿ ಆಟ ನೋಡಿ ಈ ಕೇಸ್ ಕೂಡ ನಮ್ ಪೊಲೀಸ್ ಆಫೀಸರ್ ಕೈಗೆ ಬರೋದು. ಆದ್ರೆ ಇವಾಗ ಅವನ ಸೀರಿಯಲ್ ಕಿಲ್ಲರ್ ನ ಹಿಡಿಬೇಕು ಅಂತ ಹೇಳಿ ಸ್ವಲ್ಪ ಇಂಟ್ರೆಸ್ಟ್ ಇಂದ ಮಾಡ್ತಾ ಇದ್ದಾನಲ್ವಾ. ಆ ಟೈಮಲ್ಲಿ ಈ ತರ ಒಂದು ಡೈವರ್ಷನ್ ಬಂದಾಗ ಅವ್ನ್ಗೆ ಹೆಂಗಿರುತ್ತೆ, ಈ ಕೆಲಸನ ನಾನೇ ಮಾಡ್ಬೇಕಂತ ಟೆನ್ಷನ್ ಎಲ್ಲ ಕೇಸ್ ನ ತಗೊಂಡು ಆ ಕಿಡ್ನಾಪ್ ನಡೆದಿರೋರ್ ಮನೆಗೆ ಹೋಗ್ತಾನೆ. ಅಲ್ಲಿ ಆ ಕಿಡ್ನಾಪರ್ ಮಾತಾಡಿರೋ ಅಂದ್ರೆ ಈ ಸೀರಿಯಲ್ ಕಿಲ್ಲರ್ ಮಾತಾಡಿರೋ ಆಡಿಯೋ ರೆಕಾರ್ಡ್ ಎಲ್ಲ ಇರುತ್ತೆ. ಆಲ್ರೆಡಿ ಅವ್ನು ಸುಮಾರು ಸತಿ ಲೇಡಿಗೆ ಕಾಲ್ ಮಾಡಿರ್ತಾನೆ, ದುಡ್ಡನ್ನ ತಗೊಂಡು ಈ ಜಾಗಕ್ಕೆ ಬನ್ನಿ ಆ ಜಾಗಕ್ಕೆ ಬನ್ನಿ ಅಂತ. ಆದ್ರೆ ಇವಾಗ ಮತ್ತೆ ಕಾಲ್ ಮಾಡ್ಬಿಟ್ಟು ಇದು ಲಾಸ್ಟ್ ಅಂಡ್ ಫೈನಲ್, ಇಂಥ ಟೈಮ್ಗೆ ಇಂಥ ಒಂದು ರೆಸ್ಟೋರೆಂಟ್ ಗೆ ಅಮೌಂಟ್ ನ ತಗೊಂಬಂದ್ ಕೊಡಿ ಅಂತ ಹೇಳಿರ್ತಾನೆ. ಅದೇ ತರ ಪೊಲೀಸ್ ಅವರು ಕೂಡ ಲೇಡಿ ಕೈಲಿ ಅಮೌಂಟ್ ನ ಕೊಟ್ಟು ರೆಸ್ಟೋರೆಂಟ್ ಗೆ ಕಳಿಸ್ತಾರೆ. ಈ ಪೊಲೀಸ್ ಅವರೆಲ್ಲ ಆಪೋಸಿಟ್ ಬಿಲ್ಡಿಂಗ್ ಅಲ್ಲಿರೋ ಟೆರೆಸ್ ಮೇಲೆ ನಿಂತ್ಕೊಂಡು ಯಾರ್ ಬಂದ್ ತಗೊಳ್ತಾರೆ ಅಂತ ವೇಟ್ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲೇ ಅವ್ರಿಗೆ ದೊಡ್ಡ ಟ್ವಿಸ್ಟ್, ಆ ಕಿಲ್ಲರ್ ಬಂದು ಅಮೌಂಟ್ ನ ತಗೊಳ್ಳೋದಿಲ್ಲ. ಅಂದ್ರೆ ಇವ್ರ ಪ್ರಕಾರ ಕಿಡ್ನಾಪರ್ ಅಲ್ವಾ, ಅವ್ನ್ ಬಂದು ಅಮೌಂಟ್ ನ ತಗೊಳ್ಳೋದಿಲ್ಲ, ಆ ಹೋಟೆಲ್ ನ ನಡೆಸ್ತಾ ಇರೋ ಲೇಡಿನೇ ಅಮೌಂಟ್ ನ ತಗೊಳ್ಳೋದು. ಈ ಲೇಡಿ ಏನಕ್ಕೆ ತಗೊಂತಿದ್ದಾರೆ ಅಂತ ಇವ್ರಿಗೆ ಆಶ್ಚರ್ಯ. ಆದ್ರೆ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಆ ಕಿಲ್ಲರ್ ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾನೆ, ಅಮೌಂಟ್ ಕರೆಕ್ಟ್ ಆಗಿ ಕೈ ಸೇರುತ್ತಾ ಅಂತ. ಇದನ್ನ ಪೊಲೀಸ್ ಅವ್ರು ಗಮನಿಸ್ಬಿಟ್ರು. ಸ್ವಲ್ಪ ಡಿಸ್ಟೆನ್ಸ್ ಆಗಿರೋದ್ರಿಂದ ಅದು ಕಿಲ್ಲರ್ ಅಂತ ಪೊಲೀಸ್ ಅವ್ನು ಕಂಡಿಡ್ದಿಲ್ಲ. ಬಟ್ ಈ ತರ ನೋಡ್ತಾ ಇದ್ರೆ ಅದು ಕಿಡ್ನಾಪರ್ ಆಗಿರ್ಬೇಕು ಅಂತ ಹೇಳಿ ಅವ್ರನ್ನ ಓಡಿಸ್ಕೊಂಡೋಗಿ ಶುರು ಮಾಡಿದ್ರು. ಹಿಡಿರೋ ಅವನನ್ನ ಅಂತ ಹೇಳಿ ಓಡ್ತಾ ಇರ್ತಾರೆ. ಆದ್ರೆ ಅವನು ಜಿಂಕೆ ಕುಟ್ಟಿರೋನು ಅಂತ ಕಾಣಿಸುತ್ತೆ. ಜಿಂಕೆ ತರ ಇಲ್ಜಿಗ್ದು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟು ಪೊಲೀಸರ ಕೈಗೆ ಸಿಗ್ಲಿಲ್ಲ. ಇವಾಗ ರೆಸ್ಟೋರೆಂಟ್ ಲೇಡಿ ಹತ್ರ ಹೋಗ್ಬಿಟ್ಟು ಯಾರು ದುಡ್ಡು ತಗೊಳಕ್ ಕೇಳಿದ್ದು ಏನು ಅಂತ ವಿಚಾರಣೆ ಮಾಡಿದಾಗ ಆ ಲೇಡಿ ಹೇಳ್ತಾರೆ, ಅವ್ರು ಯಾರಂತ ನನಗೆ ಗೊತ್ತಿಲ್ಲಪ್ಪ, ಅವಾಗ ಇಲ್ಲಿಗೆ ಬರ್ತಾನೆ, ಬೆಳಗ್ಗೆ ಹೊತ್ತು ಟೀನೋ ಕಾಫಿನೋ ಕುಡಿತಾನೆ, ಆತರ ಪರಿಚಯ ಅಷ್ಟೇ. ಇವತ್ತು ಬಂದ ಟೈಮಿಗೆ ನಾನು ಇರೋದಿಲ್ಲ, ನನಗೂ ಇತರ ಒಬ್ರು ಬಂದು ಬ್ಯಾಗ್ ಕೊಡ್ತಾರೆ, ಬ್ಯಾಗ್ ನ ಈಸಿಟ್ಕೊಳ್ಳಿ ಅಂತ ಹೇಳಿದ್ರು, ನಾನು ಈಸಿಟ್ಕೊಂಡೆ ಅಷ್ಟಪ್ಪ, ನನಗ್ ಗೊತ್ತಿಲ್ಲ ಅಂದಾಗ ಸರಿ ಆಯ್ತು. ಅದೇ ತರ ಇವತ್ತು ಬಂದ್ನಾ, ಏನಾದ್ರು ಡ್ರಿಂಕ್ಸ್ ಮಾಡದ್ನ ಅಂತ ಕೇಳ್ತಾರೆ. ಆಕ್ಚುಲಿ ಇದು ಟೀ ಕಾಫಿ ಅಂಗಡಿ ಅಲ್ಲ, ಡ್ರಿಂಕ್ಸ್ ಅಂಗಡಿ. ಇವತ್ತೇನಾದ್ರು ಬಂದ್ನಾ ಕುಡಿದ್ನಾ ಅಂತ ಕೇಳಿದಾಗ, ಹೌದಪ್ಪ ಈ ತರ ಒಂದು ಬ್ರ್ಯಾಂಡ್ ನ ಕುಡಿದ್ನಾ ಅಂತ ಹೇಳಿದಾಗ, ಎಲ್ಲ ಬಾಟಲ್ ಹೇಳಿ ಕೊಡಿ ಅಂತ ಹೇಳಿದ್ರೆ, ಅವ್ನ್ ಬಂದಿದ್ ಬೆಳಗ್ಗೆ ಯಾವಾಗ್ಲೂ ಅದನ್ನ ನಾನು ಡಸ್ಟ್ಬಿನ್ ಹಾಕಿದ್ದು ಆಯ್ತು, ಗಾರ್ಬೇಜ್ ಅವ್ರು ತಗೊಂಡೋಗಿ ಗೊಡೌನ್ಗೆ ಹಾಕಿದ್ದು ಆಯ್ತು ಅಂತ ಹೇಳಿದಾಗ ಗೊಡೌನ್ ಹೋಗಿ ನೋಡ್ತಾರೆ ರಾಶಿ ಬಾಟಲ್. ಬಟ್ ಇಂತ ಒಂದು ಬ್ರ್ಯಾಂಡ್ ಅಂತ ಹೇಳಿದ್ರಲ್ವಾ, ಈಗ ರೀಸೆಂಟ್ ಆಗಿ ತಂದಿರೋದೆಲ್ಲ ಮುಂದ್ಗಡೆನೆ ಹಾಕಿರ್ತಾರೆ. ಸೊ ಆ ಬ್ರ್ಯಾಂಡ್ ಬಾಟಲ್ ನ ಎತ್ಕೊಳ್ಳಕ್ಕೆ ಟ್ರೈ ಮಾಡ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಡಾನ್ ಏನ್ ಮಾಡ್ತಿದಾರೆ ಅಂತ ನೋಡಿದ್ರೆ, ಆ ಊರಲ್ಲೇ ನಾವು ಸ್ವಲ್ಪ ದೊಡ್ಡ ತಳೆಗಳು ಅಂತ ಹೇಳ್ಕೊಂಡು ಸುತ್ತಾ ಇರ್ತಾರಲ್ಲ, ಅವ್ರನ್ನೆಲ್ಲ ಕರೆದು ಒಂದು ಮೀಟಿಂಗ್ ನ ಮಾಡ್ತಾ ಇರ್ತಾರೆ. ಅಂದ್ರೆ ಇವ್ರ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಎಲ್ಲ ಇರತ್ತಲ್ಲ, ಅದನ್ನೆಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಈ ಕಡೆ ಪೊಲೀಸ್ ಆಫೀಸರ್ ಹೆಂಗೋ ಬಾಟಲ್ ನ ತಗೊಂಡೋಗಿ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಗೆ ಕೊಟ್ಬಿಟ್ರು. ಅದ್ರಲ್ಲಿ ಆ ಬಾಟಲ್ ಅಲ್ಲಿ ಸಿಕ್ಕಿರೋ ಫಿಂಗರ್ ಪ್ರಿಂಟ್ ಮತ್ತೆ ನಮ್ ಡಾನು ಮತ್ತೆ ಪೊಲೀಸ್ ಇಬ್ರು ಒಂದು ಕಾರಣ ಅಂದ್ರೆ ಅವಂದೇ ಕಿಲ್ಲರ್ದು ಕಾರಣ ಇನ್ನೊಂದ್ಸತಿ ಎಲ್ಲ ಚೆಕ್ ಮಾಡಿದಾಗ ಸ್ಟೇರಿಂಗ್ ಅಲ್ಲಿ ಬೇರೆ ಒಂದು ಫಿಂಗರ್ ಪ್ರಿಂಟ್ ಸಿಕ್ತು ಅಂತ ಹೇಳಿದ್ರಲ್ಲ, ಅದ್ ಎರಡನ್ನೂ ಕಂಪೇರ್ ಮಾಡಿ ನೋಡಿದ್ರೆ ಅದು ಒಬ್ಬಂದೇ ಅಂತ ಗೊತ್ತಾಗ್ತಾ ಇದೆ. ಬಟ್ ಇವ್ರ ಪ್ರಕಾರ ಏನು ಕಿಲ್ಲರ್ ಅಂತ ಇವ್ರಿಗೆ ಕನ್ಫರ್ಮ್ ಆಗ್ಲಿಲ್ಲ, ಕಿಡ್ನಾಪರ್ ಅಂತ ತಾನೇ ತಂದ್ಕೊಟ್ಟಿದ್ದು. ಬಟ್ ಇಲ್ಲಿ ಆ ಲೇಡಿ ಹೇಳೋದನ್ನ ನೋಡಿದ್ರೆ ಕಿಲ್ಲರ್ ಗೆ ಸಂಬಂಧಪಟ್ಟಂಗೆ ಇದೆ ಅಲ್ವಾ ಅಂತ. ಅಷ್ಟೇ ಅಲ್ಲ, ಆ ಕಾರಿಂದ ನೀವು ತಂದಿರೋ ಫಿಂಗರ್ ಪ್ರಿಂಟ್ ಬಂದು ಅಷ್ಟು ಕ್ಲಿಯರ್ ಆಗಿಲ್ಲ, ಅರ್ಧಂಬರ್ಧನೇ ಇರೋದು. ಒಂದು ಆ ಕಿಲ್ಲರ್ ಗೆ ಕೈಯಲ್ಲಿ ರೇಖೆಗಳು ಇಲ್ದೇ ಇರ್ಬೇಕು, ಅಥವಾ ರೇಖೆಗಳನ್ನ ಕವರ್ ಮಾಡೋ ತರ ಬೇರೆ ಏನೋ ಕೆಮಿಕಲ್ ನ ಯೂಸ್ ಮಾಡಿರ್ಬೇಕು ಅನ್ನೋ ತರ ಹೇಳ್ಬಿಟ್ರು. ಸೊ ಈಗ ಪೊಲೀಸ್ ಅವನ್ಗೆ ಡೌಟ್ ಬಂದ್ಬಿಡ್ತು, ಮೋಸ್ಟ್ಲಿ ಆ ಕಿಲ್ಲರೇ ಆ ಕಿಡ್ನಾಪರ್ ಕೂಡ ಆಗಿರ್ಬೋದು ಅಂತ. ಅಷ್ಟೇ ಅಲ್ಲ, ಈ ಫಾರೆನ್ಸಿಕ್ ಲೇಡಿ ಒಬ್ರು ಇದ್ರಲ್ವಾ, ಅವ್ರು ಬಂದು ಕಂಪ್ಲೀಟ್ ಆಗಿ ಅವ್ನ್ ಇಂತ ಒಂದು ಅಡ್ರೆಸ್ ಅಲ್ಲೇ ಇರೋದು ಅಂತ ಹೇಳಿ ಸಿಸ್ಟಮ್ ಅಲ್ಲಿ ಅಡ್ರೆಸ್ ನ ಕೂಡ ತೆಕ್ಕೊಟ್ಬಿಟ್ರು. ಇನ್ನೇನು ಡೈರೆಕ್ಟ್ ಆಗಿ ಪೊಲೀಸ್ ಆಫೀಸರ್ ಅವ್ನ್ ಮನೇನ ಹುಡ್ಕೊಂಡೆ ಹೊರಟೋದ್ರು. ಹೆಂಗೋ ಡೋರ್ ಓಪನ್ ಮಾಡ್ಕೊಂಡು ಒಳಗಡೆ ಹೋದ್ರೆ ಮನೇನೆ ಒಳ್ಳೆ ಸುಡುಗಾಡಿದ್ದಂಗ ಇರುತ್ತೆ. ಒಳಗಡೆ ಸುಮಾರು ಐಟಮ್ಸ್ ನ ಇಟ್ಟಿರ್ತಾನೆ. ಅಲ್ಲಿ ಯಾವ್ದೋ ಒಂದು ಬುಕ್ ನ ಓದ್ತಾ ಇದ್ನೇನೋ, ಬುಕ್ ಓಪನ್ ಅಲ್ಲಿ ಇರುತ್ತೆ. ಅಲ್ಲಿರೋ ಡ್ರಾನ್ ಎಲ್ಲ ಚೆಕ್ ಮಾಡಿದಾಗ ಒಳಗಡೆ ಒಂದು ಕೆಮಿಕಲ್ ಇರುತ್ತೆ. ಆ ಕೆಮಿಕಲ್ ಬಗ್ಗೆ ಚೆಕ್ ಮಾಡಿ ನೋಡಿದಾಗ್ಲೇ ಅವ್ರಿಗೆ ಅರ್ಥ ಆಗೋದು ಅವನ ಕೈಗೆ ಕೆಮಿಕಲ್ ನ ಹಾಕೊಂಡಿರ್ತಾನೆ ಅಂತ. ಯಾಕಂದ್ರೆ
ಅಂದ್ರೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ರಲ್ವಾ, ಅವ್ನ್ಗೆ ಆಲ್ರೆಡಿ ಕೈಲಿ ರೇಖೆ ಇಲ್ದೇ ಇರಬೇಕು ಅಥವಾ ರೇಖೆಗಳನ್ನ ಕವರ್ ಮಾಡೋತ್ರ ಏನೋ ಕೆಮಿಕಲ್ ಹಾಕಿರ್ಬೇಕು ಅಂತ, ಆತರ ಒಂದು ಕೆಮಿಕಲ್ ಅನ್ನ ಯೂಸ್ ಮಾಡಿರೋದು ಅಂತ ಪೊಲೀಸ್ ಆಫೀಸರ್ಗೆ ಗೊತ್ತಾಯ್ತು. ಅದಾದ್ಮೇಲೆ ಅಲ್ಲಿ ಕೆಲವೊಂದು ಫೋಟೋಸ್ ಎಲ್ಲ ಸಿಗುತ್ತೆ, ಮುಖ್ಯವಾಗಿ ಒಂದು ಫ್ಯಾಮಿಲಿ ಫೋಟೋ ಸಿಗುತ್ತೆ. ಅದನ್ನ ನೋಡ್ಕೊಂಡಿದ್ದವರು ನಮ್ ಡಾನ್ ಕೊಟ್ಟಿದ್ದ ಅಲ್ವಾ, ಒಂದು ಆರ್ಟ್ ಬರ್ದಿದ್ದ ಅಲ್ವಾ ಡ್ರಾಯಿಂಗ್ ಆ ಕಿಲ್ಲರ್ದು, ಅದನ್ನ ಮತ್ತೆ ಫೋಟೋನ ಪಕ್ಕ ಇಟ್ಟು ನೋಡಿದಾಗ ಎರಡು ಪಕ್ಕ ಮ್ಯಾಚ್ ಆಗ್ತಾ ಇರುತ್ತೆ. ಸೊ ಇವನ್ಗೆ ಡೌಟ್ 99% ಕನ್ಫರ್ಮ್ ಆಗೋಯ್ತು. ಸೊ ಅವ್ರ ಪೊಲೀಸ್ ಅವ್ರ ಟೀಮ್ಗೆ ಕಾಲ್ ಮಾಡ್ಬಿಟ್ಟು ಆ ಕಿಡ್ನಾಪರ್ ಬಂದು ಆ ಲೇಡಿ ಹತ್ರ ಮಾತಾಡಿದಾಗ ಆಡಿಯೋನ ರೆಕಾರ್ಡ್ ಮಾಡಿದ್ರಲ್ಲ, ಆಡಿಯೋನ ಬೇಗ ನನ್ಗೆ ಕಳಿಸಿ ಅಂತ ಹೇಳ್ತಾರೆ. ಅವರು ಕಳ್ಸಿಕೊಡ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಡಾನ್ ನ ತೋರಿಸ್ತಾರೆ. ಅಲ್ಲಿ ಅವರು ಮೀಟಿಂಗ್ ಹಾಕಿದ್ರಲ್ಲ, ಅದ್ರಲ್ಲಿ ಒಬ್ಬ ಓವರ್ ಆಗಿ ಮಾತಾಡ್ತಾ ಇರ್ತಾನೆ ನಮ್ ಡಾನ್ ಹತ್ರ. ಅಂದ್ರೆ ಒಬ್ಬ ಕತ್ತಿಯಲ್ಲಿ ಚುಚ್ಬಿಟ್ಟಲ್ಲ ಅದ್ರ ಬಗ್ಗೆನೆ ಹೇಳ್ಕೊಂಡು ಬೇಕಂತ ಗೇಲಿ ಮಾಡ್ಕೊಂಡು ಉರ್ಸೋ ತರನೇ ಮಾತಾಡ್ತಾ ಇರ್ತಾನೆ. ನೋಡೋಷ್ಟು ನೋಡ್ತಾರೆ. ಆಮೇಲೆ ಏನು, ನಾನ್ ಮಾತಾಡಲ್ಲ ನನ್ ಕೈಯೇ ಮಾತಾಡೋದು ಅಂತ ಹೇಳಿ ಪಲೀರ್ ಅಂತ ಕೆನ್ನೆ ಮೇಲೆನೆ ನಾಲ್ಕ್ತಾರೆ. ಅದೇ ಟೈಮ್ ಅಲ್ಲಿ ಪೊಲೀಸ್ ಆಫೀಸರ್ ಒಂದು ಆಡಿಯೋನ ನಮ್ ಡಾನ್ ಗೆ ಕಳಿಸ್ಬಿಟ್ಟು ನಿಮ್ಗೊಂದು ಆಡಿಯೋ ಕಳ್ಸಿದೀನಿ, ಅದ್ರಲ್ಲಿ ವಾಯ್ಸ್ ನ ಕೇಳಿಸ್ಕೊಳ್ಳಿ ಅಂತ ಹೇಳಿದಾಗ ನಮ್ ಡಾನ್ ಕೂಡ ಅದನ್ನ ಕೇಳಿಸ್ಕೊಂಡ್ರು. ಅವ್ರಿಗೆ ಕ್ಲಿಯರ್ ಆಗಿ ಅವ್ನ್ ಮಾತಾಡಿರೋದು ಬ್ರೈನ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಅವ್ನು ಚುಚ್ಚಬೇಕಾದ್ರೆ ಅವ್ನ ಕಾರ್ ಹತ್ರ ಮಾತಾಡಿರ್ತಾನಲ್ವಾ, ಈ ತರ ಫುಲ್ ಕುಡ್ದ್ಬಿಟ್ಟು ಬಂದ್ಬಿಟ್ಟು ಏನೋ ಗೊತ್ತಿಲ್ಲದೆ ಎಡ್ವರ್ಟ್ ಮಾಡ್ಬಿಟ್ಟೆ ಅಂತ. ಸೊ ಆ ಮಾತು, ಅವ್ನ ವರ್ಡ್ಸ್, ಅವ್ನ ವಾಯ್ಸ್ ನೀಟಾಗಿ ಮೈಂಡ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಇವರು ಕನ್ಫರ್ಮೇ ಮಾಡ್ಬಿಟ್ರು ಆ ಕಿಲ್ಲರ್ ದೇ ವಾಯ್ಸ್ ಅಂತ. ಇನ್ ಗೊತ್ತಾದ್ಮೇಲೆ ಸುಮ್ನೆ ಇರ್ತಾರ, ಹಂಗೆ ವಿಲ್ಲನ್ ತನ್ವಾಗಿ ಒಂದು ನಗುನ ನಗ್ತಾರೆ. ಈ ಕಡೆ ಪೊಲೀಸ್ ಟೀಮ್ಗೆ ಕೂಡ ವಿಷಯ ಗೊತ್ತಾಯ್ತಲ್ವಾ, ಅದರಿಂದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ರು. ಅವ್ನ ಬಗ್ಗೆ ಡೀಟೇಲ್ಸ್ ಎತ್ತಿದ್ರಲ್ಲಿ ಅವ್ನಿಗೆ ಅಪ್ಪ ಇಲ್ಲ, ಅಮ್ಮ ಮಾತ್ರನೇ. ಅದು ಅಪ್ಪ ಚಿಕ್ಕ ವಯಸ್ಸಲ್ಲಿ ಅವ್ನಿಗೆ ತುಂಬಾನೇ ಹಿಂಸೆ ಕೊಡ್ತಾ ಇದ್ರು, ಹೊಡಿತಾ ಇದ್ರು ಅನ್ನೋ ವಿಷಯನೂ ಗೊತ್ತಾಗುತ್ತೆ. ಆದ್ರೆ ಅಮ್ಮಗೆ ಇವಾಗ 70 ವರ್ಷ ಆಗಿದೆ. ಈ ಕಿಲ್ಲರ್ ಎಲ್ಲೇ ಇದ್ರು, ಯಾವ್ದೇ ಜಾಗದಲ್ಲಿದ್ರು ದಿನಕ್ಕೆ ಒಂದ್ಸತಿ ಆದ್ರೂ ಕಾಲ್ ಮಾಡ್ಬಿಡ್ತಾನೆ. ಆತರ ಆ ಕಿಲ್ಲರ್ದು ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿದಾಗ ಮನೇಲಿ ನಂಬರು ಸಿಕ್ಕಿರತ್ತಲ್ವಾ, ಆ ನಂಬರ್ ನ ಕಾಲ್ ಹಿಸ್ಟ್ರಿ ಚೆಕ್ ಮಾಡಕ್ಕೆ ಕಳಿಸ್ತಾರೆ. ಆತರ 3 months ಕಾಲ್ ಹಿಸ್ಟ್ರಿನ ತೆಗ್ದಾಗ ಅದ್ರಲ್ಲಿ ಅವನು ಅವ್ರ ಅಮ್ಮಗೆ ಕಾಲ್ ಮಾಡಿರ್ತಾನಲ್ಲ, ಅದು ಈ ತರ ಒಂದು ಲೊಕೇಶನ್ ಇಂದ ರಿಪೀಟೆಡ್ ಆಗಿ ಕಾಲ್ ಮಾಡಿದಾರೆ ಅಂತ ಗೊತ್ತಾಗತ್ತೆ. ಇನ್ನೇನು ನೆಕ್ಸ್ಟ್ ಮಿನಿಟ್ ಎಲ್ಲರೂ ಆ ಜಾಗಕ್ಕೆ ಎಳೆದ್ಬಿಟ್ರು. ಸಣ್ಣ ಪುಟ್ಟ ಹೋಟೆಲ್ ಇಂದ ಹಿಡಿದು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ವರ್ಗು, ಸಣ್ಣ ಪುಟ್ಟ ಅಂಗಡಿಯಿಂದ ಹಿಡಿದು ಪ್ರತಿ ಒಂದನ್ನ ಕೂಡ ಹುಡುಕಿ ಅವನ ಕಂಡಿಡಿಯಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಹಗ್ಲಂತಿಲ್ಲ ರಾತ್ರಿ ಅಂತಿಲ್ಲ ಅಂತ ಈ ಕಡೆ ಆ ಪೊಲೀಸ್ ಆಫೀಸರ್ಗೆ ಸಂಬಂಧಪಟ್ಟಿರೋ ಜನ ಆಗಿರ್ಬೋದು, ನಮ್ ಡಾನ್ ಕಡೆಯವ್ರಾಗಿರ್ಬೋದು, ಎಲ್ಲರೂ ಸೇರಿ ಹುಡುಕ್ತಾ ಇರ್ತಾರೆ. ಆದ್ರೆ ಅವನಂತೂ ಸಿಕ್ಕಿದ್ ಪಾಡಿಲ್ಲ. ಇವಾಗ ಹಂಗೆ ಒಂದಿನ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಡಾನ್ ಬಂದು ಏನೋ ಕೆಲಸ ಮುಗಿಸ್ಕೊಂಡು ಒಂದ್ ಜಾಗದಲ್ಲಿ ಛತ್ರಿನ ಹಿಡ್ಕೊಂಡು ನಿಂತಿರ್ತಾರೆ. ಆ ಜಾಗಕ್ಕೆ ಒಂದು ಸ್ಕೂಲ್ ಹುಡುಗಿ ಬಂದು ನಿಂತ್ಕೊಂತಾಳೆ. ಫುಲ್ಲಾಗೆ ಮಳೆ ಬರ್ತಾ ಇದೆ, ನಾನ್ ಒಳ್ಳೆ ಎಮ್ಮೆ ಸೈಜ್ ಅಲ್ಲಿ ಇದೀನಿ, ನನ್ ಮೇಲೆ ಮಳೆ ಬಿದ್ರೆ ಕರ್ಗ ಹೋಗ್ಬಿಡ್ತೀನಿ. ಆದ್ರೆ ಹುಡುಗಿ ಬುಕ್ಸ್ ಎಲ್ಲ ನೆಂದೋಗುತ್ತೆ. ಪಾಪ ಚಿಕ್ಕ ಹುಡುಗಿ ಛತ್ರಿ ಹಿಡ್ಕೊಳ್ಳಿ ಅಂತ ಹೇಳಿ ಛತ್ರಿನ ಹುಡುಗಿ ಕೈಲಿ ಕೊಡ್ತಾನೆ. ಅದೇ ಟೈಮಲ್ಲಿ ಆ ಜಾಗಕ್ಕೆ ಡಾನ್ ನ ಪಿಕಪ್ ಮಾಡಕ್ಕೆ ಅಂತ ಪೊಲೀಸ್ ಆಫೀಸರ್ ಬಂದಿರ್ತಾನೆ. ಅದಾದ್ಮೇಲೆ ಹುಡುಗಿ ಹೋಗ್ಬೇಕಾಗಿರೋ ಬಸ್ ಬಂದಿದ ತಕ್ಷಣ ಹುಡುಗಿನ ಛತ್ರಿನ ತಗೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಅವತ್ತು ನೈಟ್ ಈ ಕಡೆ ಡಾನ್ ಕಡೆಯವರು ಮತ್ತೆ ಪೊಲೀಸ್ ಕಡೆಯವರೆಲ್ಲ ಒಂದು ಬಾರಲ್ಲಿ ಕುತ್ಕೊಂಡು ಸಖತ್ ಎಂಜಾಯ್ ಮಾಡ್ಕೊಂಡು ಕುಡಿತಾ ಇರ್ತಾರೆ. ಆ ಟೈಮಲ್ಲಿ ಒಂದು ನ್ಯೂಸ್ ಬರ್ತಾ ಇರುತ್ತೆ, ಯಾರನ್ನೋ ಕೊಲೆ ಮಾಡಿ ಹಾಕ್ಬಿಟ್ಟಿದ್ದಾರೆ ಅಂತ. ಅವರ ನ್ಯೂಸ್ ನ ನೋಡ್ತಾ ಇರ್ಬೇಕಾದ್ರೇನೆ ನಮ್ ಡಾನ್ಗೂ ಮತ್ತೆ ಪೊಲೀಸ್ ಆಫೀಸರ್ಗೆ ಸರಿಯಾದ ಶಾಕ್. ಏನಂತ ನೋಡಿದ್ರೆ, ಆ ಕ್ರೈಮ್ ನಡೆದಿದ್ದ ಸೀನ್ ಅಲ್ಲಿ ಆ ಛತ್ರಿ ಬಿದ್ದಿರತ್ತೆ. ಛತ್ರಿ ಯಾರ್ದು? ನಮ್ ಡಾನ್ ದೇತಾನೆ, ಅವನೇ ತಾನೆ ಚಿಕ್ಕ ಹುಡುಗಿಗೆ ಕೊಟ್ಟು ಕಳ್ಸಿದ್ದು. ಸೊ ಕೊಲೆ ಆಗಿರೋ ಹುಡುಗಿ ಬೇರೆ ಯಾರು ಅಲ್ಲ, ಆ ಚಿಕ್ಕ ಹುಡುಗಿನ ಅಂತ ಅವ್ರಿಗೆ ಗೊತ್ತಾಗೋಯ್ತು. ಇವ್ರು ಬೇರೆ ಇವಾಗ ಅದೇ ಏರಿಯಾನೇ ಗಾಳ ಹಾಕಿ ಹುಡುಕ್ತಾ ಇರ್ತಾರೆ. ಈ ಕಿಲ್ಲರ್ ಬೇರೆ ಇಷ್ಟು ಧೈರ್ಯವಾಗಿ ಕೊಲೆನ ಮಾಡಿರ್ತಾನೆ, ಅವನನ್ನ ಬಿಡಬಾರ್ದು ಅಂತ ದಿಕ್ಕಾಪಲ್ಲಾಗಿ ಒಬ್ಬೊಬ್ರು ಒಂದ್ ಗಾಡಿನ ತಗೊಂಡು ಹುಡ್ಕೊಂಡು ಹೋಗಿ ಶುರು ಮಾಡಿದ್ರು. ಆತರ ಅವನನ್ನ ಗಾಳ ಹಾಕಿ ಹುಡುಕಿದ್ರಲ್ಲಿ ಒಂದ್ ಜಾಗದಲ್ಲಿ ಸಿಕ್ಕಾಕೊಳ್ಳೇ ಬೇಕಲ್ವಾ, ಅವ್ನ ಅದೇ ಏರಿಯಾನಲ್ಲಿ ಇರ್ತಾನೆ ಅಂದ್ರೆ. ಅವ್ನ್ ಇದ್ದಿದ್ ಹೋಟೆಲ್ ನ ಕಂಡಿಡಿದ್ ಬಿಟ್ರು, ಅವ್ನ್ ಯಾವ ರೂಮ್ ಅಂತ ಕೂಡ ಕಂಡಿಡಿದ್ ಬಿಟ್ರು. ಬಟ್ ಈಗ ಸದ್ಯಕ್ಕೆ ಕಿಲ್ಲರ್ ಆ ಜಾಗದಲ್ಲಿ ಇಲ್ಲ. ಹೆಂಗಿದ್ರು ಅವ್ನ್ ಮತ್ತೆ ಇದೇ ಜಾಗಕ್ಕೆ ಬರ್ಬೇಕಲ್ವಾ, ನಾವೆಲ್ಲ ಅವ್ನಿಗೋಸ್ಕರ ಹುಡುಕ್ತಾ ಇದೀವಿ ಅಂತ ಅವ್ನಿಗೆ ಗೊತ್ತಿಲ್ಲ, ನಾವಿಲ್ಲೇ ವೇಟ್ ಮಾಡೋಣ ಅಂತ ಹೇಳಿ ಒಂದು ಕಾರಲ್ಲಿ ನಮ್ ಡಾನ್ ಮತ್ತೆ ಅವ್ರ ರೈಟ್ ಹ್ಯಾಂಡ್ ವೇಟ್ ಮಾಡ್ತಾ ಇರ್ತಾರೆ. ಅದೇ ಇನ್ನೊಂದ್ ಸ್ವಲ್ಪ ದೂರದಲ್ಲಿರೋ ಇನ್ನೊಂದ್ ಕಾರಲ್ಲಿ ಪೊಲೀಸ್ ಆಫೀಸರ್ ವೇಟ್ ಮಾಡ್ತಾ ಇರ್ತಾನೆ. ಏನಪ್ಪಾ ಇಷ್ಟೊತ್ತಾಗಿ ಅವ್ನ್ ಬಂದಿಲ್ಲ ಅಂತ ಇವರೆಲ್ಲ ಹಂಗೆ ಟೆನ್ಷನ್ ಅಲ್ಲಿ ಕೂತಿರ್ಬೇಕಾದ್ರೆ ಸ್ವಲ್ಪ ಹೊತ್ತಲ್ಲಿ ಆ ಜಾಗಕ್ಕೆ ಸ್ಲೋ ಆಗಿ ಒಂದು ವೈಟ್ ಕಾರ್ ಬರುತ್ತೆ. ಏನೇ ಒಂದು ಟೆನ್ಷನ್ ಇಲ್ಲ, ಸ್ಲೋ ಆಗಿ ಬರ್ತಾ ಇದ್ದ. ಫಸ್ಟ್ ಅವ್ನ್ ಪಾಸ್ ಮಾಡ್ಕೊಂಡ್ ಬರದೆ ಆ ಪೊಲೀಸ್ ಅವ್ನ್ ಕಾರ್ನ. ಪೊಲೀಸ್ ಅವ್ನ್ ಯಾರೋ ಅದು ಅಂತ ಹೇಳಿ ನಿಧಾನಕ್ಕೆ ಸ್ವಲ್ಪ ಒತ್ತಿ ನೋಡೋಷ್ಟ್ರಲ್ಲಿ ಅವ್ನಿಗೆ ಗೊತ್ತಾಗೋಯ್ತು ಜಾಗದಲ್ಲಿರೋದು ಆ ಕಿಲ್ಲರೆ ಅಂತ. ಈ ಇನ್ಫಾರ್ಮೇಶನ್ ನಮ್ ಡಾನ್ಗೂ ಕೊಟ್ಟಿದ್ದಾಯ್ತು. ಸ್ಲೋ ಆಗಿ ಅವ್ನ ನಂಗೆ ಹಿಡಿದ್ ಬಿಡೋಣ ಅಂತ ಇವ್ರು ಅನ್ಕೊಳ್ಳೋಷ್ಟ್ರಲ್ಲಿನೆ ಆ ಕಿಲ್ಲರ್ ಬಂದು ಅಲ್ಲಲ್ಲಿ ಜನ ಬಚ್ಚಿಟ್ಕೊಂಡಿರೋದನ್ನ ಗಮನಿಸ್ಬಿಟ್ಟ. ಇದಕ್ ಮೇಲೆ ಕಾರ್ ನಿಲ್ಸಿದ್ರೆ ನಾವು ಸಿಕ್ಕಾಕೊಳ್ಳೋದ್ ಗ್ಯಾರಂಟಿ ಅಂತ ಗೊತ್ತಾದನು. ಸರಕ್ ಅಂತ ಕಾರ್ನ ಎತ್ಕೊಂಡು ಅಲ್ಲಿಂದ ಎಸ್ಕೇಪ್ ಹಾಕಿ ಶುರು ಮಾಡ್ಬಿಟ್ಟ. ಇನ್ನು ಅವ್ನು ಹೋಗ್ತಾ ಇದ್ರೆ ಇವ್ರು ನೋಡ್ಕೊಂಡು ಸುಮ್ನೆ ಇರ್ತಾರ. ಇಬ್ರು ಒಂದೊಂದ್ ಕಾರಲ್ಲಿ ಚೇಸ್ ಮಾಡಕ್ಕೆ ಶುರು ಮಾಡಿದ್ರು. ಆಲ್ರೆಡಿ ಇವ್ರ ಮಧ್ಯೆ ಒಂದು ಡೀಲಿಂಗ್ ಇತ್ತು, ಕಿಲ್ಲರ್ ಯಾರಕ್ ಸಿಕ್ಕಿದ್ರೆ ಇನ್ನೊಬ್ಬ ಸೈಲೆಂಟ್ ಆಗ್ಬಿಡ್ಬೇಕು ಅಂತ. ಸೊ ಇಬ್ರುನು ಸಕ್ಕದಾಗಿ ಚೇಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರನ್ನ ಹಿಡಿಬೇಕು ಅಂತ. ಇಷ್ಟೊತ್ತು ಕಾರಲ್ಲಿ ಚೇಸಿಂಗ್ ನಡೀತಾ ಇದ್ದು ಇನ್ ಸ್ವಲ್ಪ ತಲೆ ಕಾಲಲ್ಲಿ ಚೇಸಿಂಗ್ ನಡೆಯಕ್ಕೆ ಶುರು ಆಗುತ್ತೆ. ಒಂದ್ ಸ್ಟೇಜ್ಗೆ 3 ಜನ ಕಾರ್ ಕೂಡ ಒಂದ್ ಜಾಗದಲ್ಲಿ ಹಂಗೆ ಡಿಕ್ಕಿ ಹೊಡೆದು ನಿಂತಿರುತ್ತೆ. ಆ ಗ್ಯಾಪ್ ನ ಯೂಸ್ ಮಾಡಿ ಆ ಕಿಲ್ಲರ್ ಹಂಗೆ ಕಾರ್ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ. ಇನ್ ಇವ್ರು ಸುಮ್ನೆ ಇರ್ತಾರ. ಡಾನ್ ಒಂದ್ ಕಡೆ, ಆ ಪೊಲೀಸ್ ಆಫೀಸರ್ ಒಂದ್ ಕಡೆ, ನಮ್ ಡಾನ್ ಅವ್ರ ರೈಟ್ ಹ್ಯಾಂಡ್ ಕೂಡ ಇದ್ದಲ್ವಾ, ಅವನೊಂದ್ ಕಡೆ ಹೋಗಿ ಅವ್ರನ್ನ ಹುಡ್ಕಕ್ಕೆ ಶುರು ಮಾಡಿದ್ರು. ಆದ್ರೆ ಕಿಲ್ಲರ್ ಸಿಗೋದು ನಮ್ ಹೀರೋ ಅವರ ನಮ್ಮ ಡಾನ್ ಅವರ ರೈಟ್ ಹ್ಯಾಂಡ್ ಕೈಯಲ್ಲಿ. ಅವ್ನ್ ಸುಮ್ನೆ ಬಿಡ್ತಾನ? ಅವನು ಸರಿಯಾದವನೇ ಅಲ್ವಾ. ಅಲ್ಲಿ ಅವರಿಬ್ಬರಿಗೂ ಕ್ಲಾಶ್ ಆಗುತ್ತೆ, ಸರಿಯಾಗಿ ಹೊಡೆದಾಡ್ಕೊಳ್ತಾರೆ. ಆದ್ರೆ ರೈಟ್ ಹ್ಯಾಂಡ್ ಕೈಯಲ್ಲಿ ಯಾವ್ದೇ ಒಂದು ವೆಪನ್ ಇಲ್ಲ. ಅವ್ನು ಯಾವಾಗೂ ಕತ್ತಿನ ಜೋಬಲ್ಲ ಇಟ್ಕೊಂಡಿರ್ತಾನಲ್ಲ ಸೀರಿಯಲ್ ಕಿಲ್ಲರ್, ಈಗ ಕತ್ತಿನ ಎತ್ಕೊಂಡು ಪಾಪ ರೈಟ್ ಹ್ಯಾಂಡ್ ಗೆ ಸರಿಯಾಗಿ ಚುಚ್ಚಾಕ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ. ಈಗ ಜಾಗಕ್ಕೆ ಬರೋ ಡಾನ್ ನ ನೋಡಿದ ತಕ್ಷಣ, ಬಾಸ್ ನನ್ ಬಗ್ಗೆ ನೀವು ಯೋಚನೆ ಮಾಡ್ಬಿಡಿ, ಆ ಕಿಲ್ಲರ್ ಈ ಡೈರೆಕ್ಷನ್ ಅಲ್ಲೇ ಓಡೋದ, ಬೇಗ ಹೋಗಿ ಅವ್ನ ಹಿಡೀರಿ ಅನ್ನೋ
ಅನ್ನೋ ತರ ಹೇಳ್ತಾನೆ. ಡಾನ್ಗೆ ಬಿಟ್ಟೋಗಕ್ ಮನ್ಸಿಲ್ಲ ಅಂದ್ರೂ ಈಗ ಅವನನ್ನ ಹಿಡಿಲೇಬೇಕು ಅಂತ ಹೇಳಿ ಅವನನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅದು ಹೆಂಗೆ ಅವ್ನ ಕಾಲಿಂದ ಬ್ಲಡ್ ಸೋರ್ತಾ ಇರುತ್ತೆ. ಇದಕ್ಕೂ ಮುಂಚೆ ಅವ್ರಿಬ್ರಿಗೂ ಜಗಳ ಆಯ್ತಲ್ವಾ, ರೈಟ್ ಹ್ಯಾಂಡ್ಗೂ ಮತ್ತೆ ಕಿಲ್ಲರ್ಗೂ. ಆ ಟೈಮಲ್ಲಿ ಕಾಲ್ಗೆ ಗಾಯ ಆಗಿ ಬ್ಲಡ್ ಸೋರಿರುತ್ತೆ. ಸೊ ಜಾಗನ ನೋಡ್ಕೊಂಡು ಹೋದ್ರೆ ಯಾವ್ದೋ ಒಂದು ಕ್ಲಬ್ ಒಳಗಡೆ ಹೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಒಂದೊಂದ್ ರೂಮ್ ಅಲ್ಲಿ ಕೆಲವರೆಲ್ಲ ಇರ್ತಾರಲ್ವಾ, ಆತರ ಒಂದೊಂದ್ ರೂಮ್ ಆಗಿ ಬಗ್ ನೋಡ್ಕೊಂಡು ಹೋಗ್ತಾ ಇರ್ತಾನೆ ನಮ್ ಡಾನ್ ಎಲ್ಲಿದ್ದಾನೆ ಅಂತ. ಆತರ ಒಂದು ರೂಮ್ ಅಲ್ಲಿ ನೋಡಿದಾಗ ಇಬ್ರು ಹುಡುಗಿರು ಹಾಡಾಡ್ತಾ ಇರ್ತಾರೆ. ಆದ್ರೆ ತುಂಬಾನೇ ಬೈದಲ್ಲಿ ಇರ್ತಾರೆ. ಅಳು ಬಂದ್ಬಿಟ್ಟಿರುತ್ತೆ ಅವ್ರಿಗೆ ಕಣ್ಣಲ್ಲಿ ನೀರು. ಅದನ್ನ ನೋಡಿದ ತಕ್ಷಣ ಡಾನ್ಗೆ ಗೊತ್ತಾಗೋಯ್ತು ಅವ್ನು ಈ ಜಾಗದಲ್ಲೇ ಇದ್ದಾನೆ ಅಂತ. ಡೋರ್ ತೆಕೊಂಡು ಒಳಗಡೆ ಹೋದನು. ಎಲ್ಲವನು ಎಲ್ಲಿದ್ದಾನೆ ಅಂತ ಕೇಳಿದ ತಕ್ಷಣ ಹುಡುಗಿರು ಕೂಡ ಬಾತ್ರೂಮ್ ಅಲ್ಲಿ ಇದ್ದಾನೆ ಅನ್ನೋ ತರ ಸಿಗ್ನಲ್ ಕೊಟ್ಬಿಟ್ರು. ಈಗ ಒಳಗಡೆ ಇರೋ ಕಿಲ್ಲರ್ಗೆ ಏನು, ಓಕೆ ಅವ್ನ್ ಬಂದ್ರೆ ಡೋರ್ ಓಪನ್ ಮಾಡ್ಕೊಂಡೇ ಬರೋದು, ಅವ್ನು ನಂಗೆ ಸರಕತ್ತ ಚುಚ್ಬಿಡೋಣ ಅಂತ ರೆಡಿಯಾಗಿ ಡೋರ್ ಹತ್ರ ನಿಂತಿರ್ತಾನೆ. ಆದ್ರೆ ಅದಕ್ಕೆಲ್ಲ ಸೀನ್ ಇರುತ್ತಾ, ಡಾನ್ ಎಂತವ್ರು ಇಂತ ನನ್ ಮಕ್ಳನ್ನ ಎಷ್ಟು ಜನ ನೋಡಿರ್ತಾರೆ. ಅಷ್ಟೇ ನೀನ ನೋಡ್ಬಿಡೋಣ ಅಂತ ಹೇಳಿ ಗೂಳಿ ತರ ಓಡೋದವ್ರು ಆ ಡೋರ್ ನ ಹೊಡ್ಕೊಂಡೋಗಿ ಅವ್ನ ಮೇಲೆ ಹಂಗೆ ಬಿದ್ರು. ಕೆಳಗಡೆ ಕಿಲ್ಲರ್ ಬಿದ್ದಿದ್ದಾನೆ, ಅವ್ನ ಮೇಲೆ ಡೋರ್ ಇದೆ, ಅದ್ರ ಮೇಲೆ ನಮ್ ಡಾನ್ ಕೂತಿರೋದು. ಆದ್ರೆ ಹೊಡಿತಾರ್ ನೋಡಿ, ಆ ಡೋರ್ ಕಿತ್ಕೊಂಡು ಅವ್ನ್ ಮೂತಿ ಕಿತ್ತೋಗೋ ತರ ಹೊಡಿತಾರೆ. ಅಷ್ಟೇ ಹುಚ್ಚನಾಯಿ ರೋಡ್ ಅಲ್ಲಿ ಬಿದ್ದಾಗ ಹೆಂಗ್ ಎಳ್ಕೊಂಡ್ ಹೋಗ್ತಾರೆ ಆತರ ಅವನನ್ನ ಎಳ್ಕೊಂಡ್ ಹೋಗ್ತಾರೆ. ಈಗ ಡಾನ್ಗೆ ಮತ್ತೆ ಪೊಲೀಸ್ಗಿರೋ ಡೀಲಿಂಗ್ ಏನು, ಯಾರ್ ಕೈಲಿ ಕಿಲ್ಲರ್ ಸಿಕ್ಕಾಕೊಳ್ತಾನೋ ಇನ್ನೊಬ್ರು ಬಂದು ಸೈಲೆಂಟ್ ಆಗ್ಬಿಡ್ಬೇಕು ಅಂತ ತಾನೆ. ಈಗ ಈ ಡಾನ್ ಕೈಲೇ ಕಿಲ್ಲರ್ ಇದೆ ಅಂತ ಗೊತ್ತಾದ್ಮೇಲೆ ಪೊಲೀಸ್ ಅವನೇನ್ ಸುಮ್ನೆ ಬಿಡ್ತಾನ. ಇಷ್ಟ ದಿನ ನಾನು ಕಷ್ಟಪಟ್ಟು ಅವನ್ನ ಹಿಡಿಬೇಕು ಅಂತ ಟ್ರೈ ಮಾಡಿದೆ, ಅವ್ನ ಕೈಲಿ ಹೆಂಗ್ ಎತ್ಕೊಟ್ಬಿಡಕ್ಕಾಗತ್ತೆ. ಸೊ ಟೀಮ್ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಡಾನ್ ಎಲ್ಲಿ ಹೋಗ್ತಿದ್ದಾನೆ ಎಲ್ಲಿ ಬರ್ತಿದ್ದಾನೆ ಅಂತ ಟ್ರ್ಯಾಕ್ ಮಾಡಿ ಅಂತ ಹೇಳ್ಬಿಟ್ರು. ಈ ಕಡೆ ಡಾನ್ ನೋಡಿದ್ರೆ ಯಾವ್ದೋ ಒಂದು ಹಳೆ ಗೋಡೌನ್ಗೆ ಅವನ್ನ ಕರ್ಕೊಂಡು ಹೋಗಿರೋದು. ಅವನನ್ನ ಕೈ ಕಾಲೆಲ್ಲ ಹಾಕಿ ಕಟಾಕ್ಬಿಟ್ಟು ಸರಿಯಾಗಿ ಬೆದರಿಸ್ತಾರೆ. ನೀನೆಲ್ಲ ಒಂದು ಸೈಕೋ ಕಿಲ್ಲರ್ ಏನೋ. ಸೈಕೋ ಕಿಲ್ಲರ್ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ, ಈ ಚಿಕನ್ ಮಟನ್ ಕೋಳಿಗಳನ್ನ ಹೆಂಗ್ ಕಟ್ ಮಾಡ್ತಾರೆ ಅಂತ ಗೊತ್ತಾ, ಅದು ಕೂಡ ಸತ್ತಿರೋದನ್ನ ಕಟ್ ಮಾಡ್ತಾರೆ. ಆದ್ರೆ ಬದುಕಿರೋ ಒಂದು ಪ್ರಾಣಿನ ಹೆಂಗ್ ಕಟ್ ಮಾಡ್ತಾರೆ ಅಂತ ಗೊತ್ತಾ, ನಾನ್ ನಿನ್ಗೆ ಹೇಳ್ಕೊಡ್ತೀನಿ ವೇಟ್ ಮಾಡು ಅಂತ ಹೇಳಿ ಕತ್ತಿನ ಎತ್ಕೊಂಡ ಕತ್ತತ್ರ ಇಟ್ಬಿಟ್ರು ಅವ್ನ ಕೊಯ್ದು ಬಿಸಾಕ್ಬಿಡೋಣ ಅಂತ. ಅಷ್ಟರಲ್ಲಿ ಸ್ಪೀಡ್ ಆಗಿ ಒಂದ್ ಕಾರ್ ಹಂಗೆ ಅಲ್ಲಿರೋ ಗೋಡೆನೆಲ್ಲ ತಳ್ಕೊಂಡ್ ಬಂದು ನಮ್ ಡಾನ್ ಒಂದೇ ಗುದ್ದು. ನಮ್ ಡಾನ್ ಹೋಗಿ ಬಿದ್ದಿದ್ ಫೋಸ್ಗೆ ಪಾಪ ಜ್ಞಾನ ತಪ್ಪಿಬಿಡ್ತು. ಬಂದಿದ್ ಬೇರೆ ಯಾರೋ ಪೊಲೀಸ್ ಆಫೀಸರ್ ಇರ್ತಾನೆ. ಸ್ಟ್ರೇಟ್ ಆಗಿ ಬಂದವನು ಇವ್ರನ್ನ ಹಿಡ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸ್ಬಿಟ್ರು. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಆದ ವಿಷಯ ಏನು ಅಂತ ಪಾಪ ಪೊಲೀಸ್ ಆಫೀಸರ್ಗೆ ಗೊತ್ತಾಗಿಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ಅವ್ನ್ ಕಂಡಿಡಿತಾ ಇದ್ದು ಪೊಲೀಸ್ ಆಫೀಸರ್ಸ್ ಯಾರಿಗೂ ಗೊತ್ತಿಲ್ಲ. ಅವ್ರ ಚೀಫ್ ಕೂಡ ಇನ್ಫಾರ್ಮ್ ಮಾಡಿಲ್ಲ. ಅನ್ಅಫಿಷಿಯಲ್ ಆಗಿ ಅವ್ನ್ ಮಾಡ್ತಾ ಇದ್ದು. ಇವಾಗ ಅವನೇ ಸೈಕೋ ಕಿಲ್ಲರ್ ಅಂತ ಗೊತ್ತಾಗಿ ಹಿಡ್ಕೊಂಡು ಹೋದ್ರು. ಎವಿಡೆನ್ಸ್ ಏನು ಇಲ್ಲ. ಅವ್ನ ವಿರುದ್ಧ ಎವಿಡೆನ್ಸ್ ಸಬ್ಮಿಟ್ ಮಾಡಿದ್ರೆ ತಾನೆ ಅವನನ್ನ ಪೊಲೀಸ್ ಸ್ಟೇಷನ್ ಇಡೋದು ಹಾಕಕ್ಕೆ, ಮೀನ್ಸ್ ಜೈಲಲ್ಲಿ ಹಾಕಕ್ಕೆ. ಯಾವ್ದೇ ಒಂದು ಎವಿಡೆನ್ಸ್ ಇಲ್ಲ. ಅವ್ನ್ ನೋಡಿದ್ರೆ ಕೂತ್ಕೊಂಡು ನಾನಲ್ಲ ಅಂತ ಬೇರೆ ಹೇಳ್ತಾ ಇರ್ತಾನೆ. ಸರಿ ನೀವ್ ಕೇಳ್ಬೋದು ಅವ್ನ್ ಕಾರ್ ಇತ್ತು ಅವನೇ ಅಂತ ಕಂಡಿಡಿಬಹುದಲ್ವಾ ಅಂತ. ಕಾರಲ್ಲಿ ಸಿಕ್ಕಿರೋ ಫಿಂಗರ್ ಪ್ರಿಂಟ್ ಕೂಡ ಕ್ಲಿಯರ್ ಆಗಿಲ್ವಲ್ಲ. ಅವ್ನ್ ಯಾವ್ದೋ ಕೆಮಿಕಲ್ ಹಾಕೊಂಡ್ತಾನೆ ಮುಟ್ಟಿದ್ದ, ಅದ್ರಿಂದ ಅದು ಕ್ಲಿಯರ್ ಆಗಿಲ್ಲ. ಪ್ಲಸ್ ಕಾರ್ ಓನರ್ ತಾನೆ ಕಾರ್ ಆಗಿರುತ್ತೆ. ಇವಂದೇ ಕಾರ್ ಅಂದ್ಮೇಲೆ ಅದ್ರಲ್ಲಿ ಡೌಟ್ ಪಡಕ್ ಏನಿದೆ ಅನ್ನೋ ತರ ಒಂದ್ ವಿಷಯನೂ ಬರುತ್ತೆ. ಅದರಿಂದ ಪೊಲೀಸ್ ಆಫೀಸರ್ಗೆ ಏನು ಮಾಡಕ್ ಆಗ್ತಲ್ಲ. ಇದ್ರೂ ಈ ವಿಷಯ ಕೋರ್ಟ್ಗೆ ಹೋಗುತ್ತೆ. ಕೋರ್ಟ್ಗೆ ಹೋದಾಗ ಅವ್ನ್ ಪರ ವಾದ ಮಾಡೋದಕ್ಕೆ ಲಾಯರ್ ಯಾರು ಇಲ್ಲ ಅಂತ ಆ ಕೋರ್ಟ್ ಅವ್ನಿಗೊಂದು ಲಾಯರ್ ನ ಪ್ರೊವೈಡ್ ಮಾಡ್ತಾರೆ. ಗೌರ್ಮೆಂಟ್ ಲಾಯರ್ ನ. ಜನಗಳೆಲ್ಲ ಕಟ್ಟೋ ಟ್ಯಾಕ್ಸ್ ಇಂದ ಸಂಬಳ ತಗೊಳ್ತಾ ಇರೋ ಒಂದು ಲಾಯರ್ ಇವನ್ಗೋಸ್ಕರ ವಾದ ಮಾಡ್ತಾ ಇರೋದು. ಏನೋ ಇರೋ ಸಣ್ಣ ಪುಟ್ಟ ಎವಿಡೆನ್ಸ್ ನ ಇಟ್ಕೊಂಡು ಅವನೇ ಕಿಲ್ಲರ್ ಅಂತ ಹೇಳಿ ಪ್ರೂವ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಆಗ್ತಾ ಇಲ್ಲ. ಇನ್ನೇನು ಅವನ್ನ ಜೈಲಿಂದ ರಿಲೀಸ್ ಮಾಡ್ಬಿಡ್ತಾರೆ ಅನ್ನೋಷ್ಟರಲ್ಲಿ ಲಾಸ್ಟ್ ಅಂಡ್ ಫೈನಲ್ ಆಗಿ ಒಂದು ಪಾಯಿಂಟ್ ನ ಹೇಳ್ತಾರೆ. ಇವನೇ ಕೊಲೆಗಾರ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಮ್ಮ ಹತ್ರ ಒಬ್ರಿದ್ದಾರೆ. ಅವ್ರಿನ್ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಅನ್ನೋ ತರ ಹೇಳಿದಾಗ ಒಳಗಡೆ ಎಂಟ್ರಿ ಆಗೋದು ಬೇರೆ ಯಾರು ಅಲ್ಲ, ಬಲ್ಕ್ ಆಗಿರೋ ನಮ್ ಹಲ್ಕ್ ಹೀರೋನೆ. ಅವ್ನ್ ಬರೋ ಫೋರ್ಸ್ಗೆ ಮುಂದ್ಗಡೆ ಇರೋ ಜಡ್ಜ್ ಕೂಡ ಕಾಣಿಸ್ತಾ ಇಲ್ಲ. ಅಷ್ಟು ದಫ ಇರ್ತಾನಲ್ವಾ. ಅವ್ನ್ ಒಳಗಡೆ ಬರ್ತಾ ಇರ್ಬೇಕಾದ್ರೇನೆ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಇವ್ನ ಹೆಂಗೆ ಜಾಗಕ್ಕೆ ಬಂದ ಅಂತ. ಆಕ್ಚುಲಿ ಪೊಲೀಸ್ ಆಫೀಸರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇವ್ನ ಹೆಂಗಾದ್ರೂ ಮಾಡಿ ಜೈಲಲ್ಲಿ ಹಾಕ್ಬೇಕು ಅಂತಾನೆ ಪ್ರಯತ್ನ ಪಟ್ರು. ಬಟ್ ಇವಾಗ ಅವನು ರಿಲೀಸ್ ಆಗೋ ಮೂಮೆಂಟ್ ಅಲ್ಲಿ ಇರ್ತಾನೆ. ಅದರಿಂದ ಡಾನ್ ನ ಮೀಟ್ ಮಾಡ್ಬಿಟ್ಟು ಈ ವಿಷಯನೆಲ್ಲ ಹೇಳಿದಾಗ ಡಾನ್ ಆಲ್ರೆಡಿ ಟೆನ್ಷನ್ ಅಲ್ಲಿ ಇದ್ರು. ಅವನು ಎತ್ತಿ ಸರಿಯಾಗಿ ಬಟ್ಟೆ ಒಗ್ದಾಕ್ಬಿಟ್ರು. ಬಿಟ್ಟಿದ್ರೆ ನಾನೇ ಅವನ್ನ ಸಾಯಿಸ್ಬಿಡ್ತಾ ಇದ್ದೆ. ದೊಡ್ಡದಾಗಿ ಗೌರ್ಮೆಂಟ್ ಇದೆ, ನ್ಯಾಯ ಕೊಡ್ತಾರೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ನು ಹೇಳ್ಕೊಂಡೋದೆ. ಎಲ್ಲೋಯ್ತು ನೀನ್ ನ್ಯಾಯ ಅಲ್ಲ ಅಂತ ಹೇಳ್ಬಿಟ್ಟು ಸರಿಯಾಗಿ ಹೊಡಿತಾರೆ. ಅವ್ನ ಅಯ್ಯೋ ಗುರು ಒಂದ್ ನಿಮಿಷ ಗುರು ಹೊಡಿಬೇಡ, ನಮ್ ಗೌರ್ಮೆಂಟ್ ರೂಲ್ಸೇ ಇಷ್ಟೇ ಅಲ್ವಾ, ಕಷ್ಟಪಟ್ಟು ಹಿಡ್ಕೊಂಡೋದೆ ಏನೋ ಆಗುತ್ತೆ ಅಂತ ನೋಡಿದ್ರೆ ಹಿಂಗಾಗೋಯ್ತು, ದಯವಿಟ್ಟು ನನ್ನ ಬಿಟ್ಬಿಡೋದು. ಎಲ್ಲದಕ್ಕೂ ಕತ್ತಿನೇ ಮಾತಾಡುತ್ತೆ ಗನ್ನೇ ಮಾತಾಡುತ್ತೆ ಅಂತಂದ್ರೆ ಜನಗಳೆಲ್ಲ ಹೆಂಗ್ ಗುರು ಸರ್ವೈವ್ ಮಾಡ್ತಾರೆ. ಇವಾಗ ಕೂಡ ಏನಿಲ್ಲ, ನನ್ನ ಹತ್ರ ಬೆಸ್ಟ್ ಆದ ಪ್ಲಾನ್ ಇದೆ. ನಾವು ನ್ಯಾಯದ ಪ್ರಕಾರನೇ ಹೋಗೋಣ, ರೂಲ್ಸ್ ನಾನೇ ಫಾಲೋ ಮಾಡೋಣ. ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋ ಅಸ್ತ್ರನೇ ನೀವು ಅಂತ ಒಂದು ಪ್ಲಾನ್ ನ ಹೇಳಿರ್ತಾನೆ. ಬೇರೇನಿಲ್ಲ, ಆ ಕಿಲ್ಲರ್ ನಿಮ್ಮನ್ನ ಸಾಯ್ಸಕ್ ಬಂದಾಗ ನೀವು ಅವ್ನ ಮುಖನ ನೋಡಿದ್ರಲ್ವಾ, ಅದನ್ನ ನೀವು ಕೋರ್ಟ್ ಅಲ್ಲಿ ಬಂದು ಹೇಳ್ಬೇಕು ಅಷ್ಟೇ ಅಲ್ಲ ಅಂತ ಒಂದು ಆಡಿಯೋನ ಕೂಡ ಪ್ಲೇ ಮಾಡಿ ತೋರಿಸ್ತಾನೆ. ಬೇರೇನಿಲ್ಲ, ಆ ಗ್ಯಾಂಗ್ಸ್ಟರ್ ನ ಸಾಯಿಸಿದ್ದು ನಾನೇ, ಏನ್ ಇವಾಗ ಏನ್ ಮಾಡ್ತೀಯ ಅನ್ನೋ ತರ ಪೊಲೀಸ್ ಹತ್ರ ಮಾತಾಡಿರ್ತಾರಲ್ಲ, ಅವತ್ತ ಪೊಲೀಸ್ ಕೂಡ ಹೋಗಿ ಹೊಡೆದಾಗ ಅದನ್ನ ರೆಕಾರ್ಡ್ ಮಾಡಿ ಇಟ್ಟಿರ್ತಾನೆ. ಅದನ್ನ ತೋರಿಸ್ಬಿಟ್ಟು ನಾನು ಇವಾಗ ಇದನ್ನ ಎಲ್ಲರಿಗೂ ಕೊಟ್ಬಿಡ್ತೀನಿ, ನಿನ್ನ ಜೈಲಲ್ಲಿ ಹಾಕ್ಬಿಡ್ತೀನಿ ಅನ್ನೋ ತರ ಬೆದರಿಸ್ತಾನೆ. ಸಾಲದಕ್ಕೆ ಇನ್ನೊಂದು ಐಡಿಯಾ ಬೇರೆ ಕೊಡ್ತಾನೆ. ಏನಿಲ್ಲ, ಆ ಕಿಲ್ಲರ್ದ ಕತ್ತಿನ ಯೂಸ್ ಮಾಡಿ ನೀವೇ ಗ್ಯಾಂಗ್ಸ್ಟರ್ ನ ಚುಚ್ಚಿ ಸಾಯಿಸ್ಬಿಟ್ಟಿದ್ದು ಅಂತ ಹೇಳಿ ಸರೆಂಡರ್ ಆಗ್ಬಿಡಿ. ಸೊ ಕಿಲ್ಲರ್ ಕೂಡ ಸಿಂಪಲ್ ಆಗಿ ಸಿಕ್ಕಾಕೊಂಡ್ಬಿಡ್ತಾನೆ ಅನ್ನೋ ತರ ಹೇಳ್ತಾನೆ. ಓಕೆ ಇದು ಕರೆಕ್ಟ್ ಅಂತ ಹೇಳಿ ನಮ್ ಡಾನ್ ಒಪ್ಪಿಗೆ ಕೊಟ್ಟು ಇವಾಗ ಕೋರ್ಟ್ ವರ್ಗೂ ಬಂದಿರೋದು. ಅಲ್ಲೋಗ್ಬಿಟ್ಟು ಹೇಳ್ತಾನೆ, ಹೌದು ಇವನೇ ಕಿಲ್ಲರ್, ಇವನು ನನ್ನ ಒಂದಿನ ಸಾಯಿಸಕ್ಕೆ ಪ್ರಯತ್ನ ಪಟ್ಟ, ಆದ್ರೆ ಹೆಂಗೋ ಅವನ ಹತ್ರದಿಂದ ನಾನು ತಪ್ಪಿಸ್ಕೊಂಡ್ಬಿಟ್ಟೆ. ಆದ್ರೆ ಪೊಲೀಸರು ಕಿಲ್ಲರ್ ನ ಹಿಡಿಯೋದಕ್ಕೂ ಮುಂಚೆನೆ ನಾನು ಈ ಕಿಲ್ಲರ್ ನ ಡ್ರಾಯಿಂಗ್ ಮಾಡ್ಸಿದ್ದೆ ನೋಡಿ, ಅದೇ ಇದು ಅಂತ ತೋರಿಸಿದ್ರೆ ಆ ಕಿಲ್ಲರ್ಗೋಸ್ಕರ ವಾದ ಮಾಡ್ತಿರ್ತಾರಲ್ಲ ಆ ಲಾಯರ್ ಹೇಳ್ತಾರೆ, ಇದನ್ನೆಲ್ಲ ಒಂದು ಎವಿಡೆನ್ಸ್ ಆಗಿ ಎತ್ಕೊಳಕ್ ಆಗಲ್ಲ. ಕಿಲ್ಲರ್ ಸಿಕ್ಕದ್ಮೇಲೆ ಕೂಡ ಮೀನ್ಸ್ ಇವ್ನ್ ಸಿಕ್ಕದ್ಮೇಲೆ ಕೂಡ ಅವ್ನ್ ಸ್ಕೆಚ್ ನ ನೀವು ಡ್ರಾ ಮಾಡಿ ಅದನ್ನ ಎವಿಡೆನ್ಸ್ ಆಗಿ ಕೊಡ್ತಾ ಇರ್ಬೋದಲ್ವಾ, ಇದನ್ನ ಹೆಂಗ್ ನಂಬೋದು ಅಂದಾಗ, ಯೋ ಲಾಯರ್ ನನ್ ಬಾಯಲ್ಲಿ ಏನಾದ್ರೂ ಗಲೀಜಾಗಿ ಬಂದ್ಬಿಡುತ್ತೆ, ನಿಮ್ ಫ್ಯಾಮಿಲಿಗೆ ಸಂಬಂಧ
ಸಂಬಂಧಪಟ್ಟಿರೋರು ಯಾರನ್ನಾದ್ರೂ ಕಿಲ್ಲರ್ ಸಾಯಿಸಿದ್ರೆ ಅವಾಗೂ ನೀನ್ ಇದೇ ತರ ವಾದಿಸ್ತಾ ಇದ್ದ? ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗಿ ಇದ್ಬಿಡು. ಇವಾಗ ಏನು ನಿನ್ಗೆ ಎವಿಡೆನ್ಸ್ ಅಂತಾನೆ ಬೇಕಾಗಿರೋದು, ಇದು ನಾನು ತೋರಿಸ್ತೀನಿ, ನೀವ್ ಇದಕ್ಕೆ ಯಾವುದೇ ಒಂದು ಆಪೋಸಿಟ್ ಆಗಿ ಮಾತಾಡಕ್ಕೆ ಆಗಲ್ಲ, ಆತರ ಎವಿಡೆನ್ಸ್ ನ ತೋರಿಸ್ತೀನಿ ಅಂತ ಅವ್ರ ಶರ್ಟ್ ಎಲ್ಲ ಬಿಚ್ಬಿಟ್ಟು ನಿಂತ್ಕೊಂಡು ಅವತ್ತು ಆ ಕಿಲ್ಲರ್ ಇವ್ರ ಜೊತೆ ಜಗಳ ಮಾಡ್ಬೇಕಾದ್ರೆ ಸುಮಾರು ಸತಿ ಚುಚ್ಚಿರ್ತಾನಲ್ಲ, ಆ ಗಾಯ ಎಲ್ಲ ಆ ಡಾನ್ ಮೈ ಮೇಲೆ ಇರುತ್ತೆ, ಅದನ್ನೆಲ್ಲ ತೋರಿಸ್ತಾರೆ ನೋಡಿ. ಅದು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅವ್ನ್ ಫಸ್ಟ್ ಇಲ್ ಚುಚ್ಚದ, ಆಮೇಲೆ ಇಲ್ ಚುಚ್ಚದ, ಆ ಕತ್ತಿನ ನನ್ ಕೈಲಿ ಹಿಡ್ಕೊಂಡಾಗ ನನ್ ಕೈಗೂ ಕಟ್ಟಾಯ್ತು ಇಲ್ಲೋಡಿ ಅಂತ ಹೇಳಿ. ಅಷ್ಟೇ ಅಲ್ಲ, ಅವ್ನ ಕೈಯಿಂದ ಕತ್ತಿನ ಕಿತ್ಕೊಂಡು ನಾನು ಅವ್ನಿಗೆ ಕೂಡ ಚುಚ್ಚಿದೆ, ಅವ್ನ ಎದೆ ಕಡೆನೆ ಮಾರ್ಕ್ ಆಗಿರೋದು, ಅವ್ನಿಗಲ್ಲೇ ನಾನು ಚುಚ್ಚಿದ್ದು, ಬೇಕಂದ್ರೆ ಅವ್ನ ಶರ್ಟ್ ತೆಗೆದ್ಬಿಟ್ಟು ನೋಡಿ, ಆ ಮಾರ್ಕ್ ಇಲ್ಲ ಅಂದ್ರೆ ನಾನಿಂದ ಹೊರಟೋಗ್ತೀನಿ ಅನ್ನೋ ತರ ಹೇಳ್ತಾನೆ. ಅದಿದ್ರೆ ಅವ್ನ ಶರ್ಟ್ ನ ಬಿಚ್ಚಿ ನೋಡಿದಾಗ ಅವ್ನಿಗೂ ಅಲ್ಲಿ ಮಾರ್ಕ್ ಇರುತ್ತೆ. ಏನು ಈ ಎವಿಡೆನ್ಸ್ ಸಾಕಿಲ್ವಾ? ನನ್ನ ಹತ್ರ ಇನ್ನೊಂದು ಎವಿಡೆನ್ಸ್ ಕೂಡ ಇದೆ. ಇವ್ರ ಫ್ರೆಂಡ್ ಆ ಗ್ಯಾಂಗ್ಸ್ಟರ್ ನ ಡಾನೆ ತಾನೆ ಸಾಯಿಸಿದ್ದು. ಆ ಟೈಮ್ ಅಲ್ಲಿ ಫ್ಯೂನರಲ್ ನಡೆಯೋ ಜಾಗ ಕೂಡ ಕಿಲ್ಲರ್ ಬಂದಿರ್ತಾನಲ್ವಾ, ಅವನ್ಗೆ ಒಂದು ಲೆಟರ್ ನ ಕೂಡ ಕೊಟ್ಟಿರ್ತಾನಲ್ಲ ಅವ್ರ ತಮ್ಮ ಹತ್ರ, ಈ ತರ ನನ್ ಕತ್ತಿನ ಅವರು ಕಳ್ತನ ಮಾಡ್ಕೊಂಡೋಗಿ ನಿಮ್ ಅಣ್ಣನ ಸಾಯಿಸಿರೋದು ಅಂತ. ಆ ಪೇಪರ್ ಅಲ್ಲಿ ಬರ್ದಿರೋ ಹ್ಯಾಂಡ್ ರೈಟಿಂಗ್ ಮತ್ತೆ ಪೊಲೀಸ್ ಅವ್ನ್ ಬಂದು ಅವ್ರ ಮನೆ ಒಳಗಡೆ ಹೋಗಿ ಎಲ್ಲ ಹುಡುಕ್ದಾಗ ಅಲ್ಲಿ ಅವ್ನ್ ಬರ್ದಿರೋ ಬುಕ್ ಏನೋ ಸಿಕ್ಕಿರತ್ತಲ್ಲ, ಆ ಹ್ಯಾಂಡ್ ರೈಟಿಂಗ್ ನ ಎರಡು ಮ್ಯಾಚ್ ಮಾಡಿ ನೋಡಿರ್ತಾರೆ, ಅದು ಇವಂದೆ ಅಂತ ಕೂಡ ಗೊತ್ತಾಗಿರುತ್ತೆ. ಇವಾಗ ಇನ್ನೊಂದ್ ಸಣ್ಣ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಪೊಲೀಸ್ ಆಫೀಸರ್ ಮತ್ತೆ ಡಾನ್ ಇಬ್ರು ಮಾತಾಡ್ಕೋಬೇಕಾದ್ರೆ ಡಾನ್ ಹೇಳಿರ್ತಾರೆ ಅವತ್ತು ಇವ್ರಿಬ್ರು ಆ ಕಾರ್ ನ ಮತ್ತೆ ರೀಚೆಕ್ ಮಾಡ್ಬೇಕಾದ್ರೆ ಆ ಗ್ಯಾಂಗ್ಸ್ಟರ್ ತಮ್ಮ ಮತ್ತೆ ಅವ್ರ ಕಡೆಯವರೆಲ್ಲ ಬಂದು ಜಗಳ ಮಾಡಿರ್ತಾರೆ. ಅದ್ರಲ್ಲಿ ಕತ್ತಿನಲ್ಲಿ ಚುಚ್ಬಿಟ್ಟು ಅವನ ಸಾಯಿ ಸತ್ತೋಗ್ಬಿಟ್ಟಿರ್ತಾನಲ್ವಾ, ಅವಾಗ ನಾನೇ ನೋಡ್ಕೊಂತೀನಿ ಹೋಗಂತೂ ಪೊಲೀಸ್ ಆಫೀಸರ್ ನ ಕಳಿಸಿದ್ಮೇಲೆ ಇವ್ರನ್ನೆಲ್ಲ ಮಣ್ ಮಾಡಕ್ಕೆ ಅಂತ ಆ ಬಾಡೀಸ್ ನೆಲ್ಲ ಅದ್ರೊಳಗಡೆ ಹಾಕ್ಬೇಕಾದ್ರೆ ಅವ್ನ ಪಾಕೆಟ್ ಅಲ್ಲಿ ಪೇಪರ್ ನ ನೋಡಿರ್ತಾರೆ. ಇದ್ರಿಂದಾನೆ ಅವನನ್ನ ಸಾಯ್ಸಕ್ ಬಂದಿದ್ದು ಅಂತ ಡಾನ್ ಗೆ ಅರ್ಥ ಆಯ್ತು. ಬಟ್ ಅದ್ರಲ್ಲಿ ಏನ್ ಬರ್ದಿರ್ತಾರೆ, ಬೇರೆ ಯಾರೋ ಸಾಯಿಸಿರ್ತಾರೆ ಅಂತ ತಾನೆ. ಆದ್ರೆ ನಮ್ ಹೀರೋ ಅಂದ್ರೆ ನಮ್ ಡಾನು ಯಾರೋ ಅನ್ನೋದನ್ನ ತೆಗೆದ್ಬಿಟ್ಟು ಅದನ್ನ ತೋರ್ಸ್ಬಿಟ್ಟು ಈಗ ಕೋರ್ಟ್ ಅಲ್ಲಿ ಆ ಪೇಪರ್ ನ ತೋರ್ಸ್ಬಿಟ್ಟು ಈ ತರ ಇವನೇ ಕೊಲೆ ಮಾಡಿದ್ದು ಅಂತ ಕನ್ಫರ್ಮ್ ಮಾಡಿಸ್ಬಿಟ್ರು. ಜೊತೆಗೆ ಆ ಗ್ಯಾಂಗ್ಸ್ಟರ್ ನ ಸಾಯಿಸಿದ್ದು ನಾನೇ ಅಂತ ಕೂಡ ಒಪ್ಕೊಂಡ್ರು. ಯಾಕಂದ್ರೆ ಪೊಲೀಸ್ ಆಫೀಸರ್ ಹೇಳಿದ್ರಲ್ವಾ, ಈ ತರ ನೀನ್ ತಪ್ಪನ ಒಪ್ಕೊಂಡು ಸರೆಂಡರ್ ಆಗ್ಬಿಡು, ಅವಾಗ ಕಿಲ್ಲರ್ ಗಿನ್ನಷ್ಟು ಪನಿಷ್ಮೆಂಟ್ ಆಗುತ್ತೆ ಅಂತ. ಅದರಿಂದ ಅವ್ನು ಕೂಡ ಒಪ್ಕೊಂಡ್ಬಿಟ್ಟ. ಈಗ ಡಾನ್ ಮಾಡಿರೋ ತಪ್ಪಿಗೆ ಅವನನ್ನ ಜೈಲಲ್ಲಿ ಹಾಕಿದ್ದಾರೆ, ಈ ಕಡೆ ಕಿಲ್ಲರ್ ನ ಕೂಡ ಎತ್ತಿ ಜೈಲಲ್ಲಿ ಹಾಕಿರ್ತಾರೆ. ಆ ಕಿಲ್ಲರ್ ಕೊಟ್ಟಿರೋದು ಡೆತ್ ಪೆನಾಲ್ಟಿ ಅಂತ ಒಂದು ಶಿಕ್ಷೆ. ಈಗ ಕಿಲ್ಲರ್ ನ ಬೇರೆ ಒಂದು ಜೈಲಲ್ಲಿ ಇಟ್ಟಿದ್ರು, ನಮ್ ಹೀರೋ ಬೇರೆ ಜೈಲಲ್ಲಿ ಇದ್ದ. ಆದ್ರೆ ಇವಾಗ ಆ ಜೈಲಿಂದ ಈ ಜೈಲ್ಗೆ ಸ್ವಲ್ಪ ಜನಗಳನ್ನ ಕರ್ಕೊಂಡ್ ಬರ್ತಿದಾರೆ ಅಂತ ಹೇಳಿ ಒಂದು ವ್ಯಾನ್ ಬಂದು ಇಳಿಯುತ್ತೆ. ಅದ್ರಲ್ಲಿ ಒಬ್ಬರನ್ನ ನೋಡಿದ ತಕ್ಷಣ ಎಲ್ಲರೂ ನಮ್ ಬಾಸ್ ಬಂದ್ಬಿಟ್ರು, ಎಲ್ಲರೂ ನಮಸ್ಕಾರ ಹಾಕ್ರಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಹಂಗೆ ಬಗ್ಗಿ ಅಷ್ಟು ರೆಸ್ಪೆಕ್ಟ್ ಕೊಟ್ಟು ನಮಸ್ಕಾರ ಮಾಡ್ತಿದ್ದಾರೆ. ಯಾರಪ್ಪ ಅಂತ ನೋಡಿದ್ರೆ ಇನ್ಯಾರೋ ನಮ್ ಡಾನೇ ಅಲ್ವಾ. ಅಲ್ಲಿ ದೂರದಲ್ಲಿ ಕುತ್ಕೊಂಡಿರೋ ಕಿಲ್ಲರ್ ಕೂಡ ನಮ್ ಡಾನ್ ನ ನೋಡ್ಬಿಟ್ಟ. ಅಷ್ಟೇ ಅವ್ನ್ಗೆ ಸಖತ್ ಎದುರಿಕೆ ಆಗ್ಬಿಡ್ತು. ನಮ್ ಡಾನ್ ಹಂಗೆ ನಕ್ಕೊಂಡೆ ಕಣ್ಣಲ್ಲೇ ಬೆದರಿಸ್ತಾರೆ ನೋಡಿ. ಆ ನೋಟಕ್ಕೆ ಅವ್ನ ಅರ್ಧ ಅಲ್ಲಿ ಪ್ಯಾಂಟ್ ಒದ್ದೆ ಮಾಡ್ಕೊಂಡ್ಬಿಡ್ತಾನೇನೋ, ಅಷ್ಟು ಬೈದಲ್ಲಿ ಕೂತಿರ್ತಾನೆ. ಇವಾಗ ಇನ್ನೊಂದ್ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಅವತ್ತು ಡಾನ್ ಮತ್ತೆ ಪೊಲೀಸ್ ಇಬ್ರು ಮಾತಾಡ್ಕೋಬೇಕಾದ್ರೆ ಪೊಲೀಸ್ ಹೇಳಿರ್ತಾರಲ್ವಾ, ಆ ಗ್ಯಾಂಗ್ಸ್ಟರ್ ನ ಕೊಲೆ ಮಾಡಿದ್ ನೀನೆ ಅಂತ ಜೈಲ್ಗೆ ಹೋಗ್ಬೇಕಂತ. ಆಗ ಡಾನ್ ಹೇಳಿರ್ತಾರೆ, ಸರಿ ಆಯ್ತು, ನಂದು ಒಂದು ಕಂಡೀಷನ್ ಇದೆ, ಆ ಕಿಲ್ಲರ್ ನ ನೀವ್ ಯಾವ ಜೈಲ್ಗೆ ಹಾಕ್ತಿರೋ ನನ್ನ ಅದೇ ಜೈಲ್ಗೆ ಹಾಕ್ಬೇಕು ಅಂತ ಕೇಳಿರ್ತಾನೆ. ಅದಕ್ಕೆ ಪೊಲೀಸ್ ಆಫೀಸರ್ ಕೂಡ ಒಪ್ಕೊಂಡ್ರು. ಅದಕ್ಕೋಸ್ಕರ ಈಗ ಡಾನ್ ಈ ಜೈಲ್ಗೆ ಎತ್ಕೊಂಡ್ಬಂದು ಹಾಕಿರೋದು. ಇವ್ನ ನೋಡಿದ ತಕ್ಷಣ ಅವ್ನ್ ಸಖತ್ ಎದ್ರಕೊಂಡ್ಬಿಟ್ಟ. ಇನ್ ನಮ್ ಡಾನ್ ಸುಮ್ನೆ ಬಿಡ್ತಾರ? ಅವ್ನ್ ಹಂಗೆ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ನೀರ್ ಆಫ್ ಆಗೋಯ್ತು. ಇದೇನಪ್ಪ ನೀರ್ ಆಫ್ ಆಗೋಯ್ತು ಅಂತ ನೋಡೋಷ್ಟ್ರಲ್ಲಿ ಹಿಂದ್ಗಡೆನೆ ನಮ್ ಡಾನ್ ಹಂಗೆ ವಿಲ್ಲನ್ ತರ ನಗ್ದ್ಬಿಟ್ಟು ಒಂಥರ ರಾಕ್ಷಸನ್ ತರ ನಗ್ತಾ ಇರ್ತಾನೆ, ಹಂಗೆ ನಿಂತಿರ್ತಾನೆ. ಅವ್ನ್ ತಿರುಗ್ ನೋಡೋಷ್ಟ್ರಲ್ಲಿ ಭಯಾನೇ ಪಟ್ಬಿಟ್ಟ. ನಮ್ ಡಾನ್ ಹೇಳ್ತಾರೆ, ಏನ್ ಗುರು ಸ್ಟಾರ್ಟ್ ಮಾಡೋಣವಾ, ಏನ್ ಹಂಗ್ ನೋಡ್ತಾ ಇದೆಯಾ ಅನ್ನೋ ತರ ನಿಂತಿರ್ತಾರೆ. ಈ ತರ ಈ ವಿಲ್ಲನ್ ನಗು, ಈ ರಾಕ್ಷಸನ್ ನಗುಯಿಂದಾನೆ ಈ ಮೂವಿ ಕೂಡ ಮುಗಿತಾ ಇದೆ. ನೆಕ್ಸ್ಟ್ ಹೇಳ್ಬೇಕಾಗಿಲ್ಲ ಆ ವಿಲ್ಲನ್ ಗತಿ ಏನಾಯ್ತು ಅಂತ. ಮತ್ತೆ ಈ ಮೂವಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಆಲ್ರೆಡಿ ಬೇರೆಯವರು ಕೂಡ ಎಕ್ಸ್ಪ್ಲೈನ್ ಮಾಡಿದ್ರು ಅಂತ ಹೇಳಿದ್ರಲ್ವಾ, ನಮ್ಮ ಎಕ್ಸ್ಪ್ಲನೇಷನ್ ಹೆಂಗಿತ್ತು ಅನ್ನೋದನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಟ್ಬಿಡಿ. ನಿಮ್ಮನ್ನ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಯಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್ ಅಂಡ್ ಥ್ಯಾಂಕ್ ಯು.